ನಮಸ್ಕಾರ, ನಿಮ್ಮ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ಚುನಾವಣೆ ಸಂದರ್ಭ, ಬರೀ ರಾಜಕೀಯ ವಿಷಯಗಳನ್ನ ನಾವು ಚರ್ಚೆ ಮಾಡ್ತೀವಿ ಅಂದರೆ ಇಲ್ಲಿ ಇತಿಹಾಸನೂ ನಾವು ಓದ್ಕೊಂಬರ್ಬೇಕು ಅಂತ ನಮ್ಗೆ ಯಾರು ಗೊತ್ತಿತ್ತು? ಚುನಾವಣೆ ನಡೀತಿರೋದು ವರ್ತಮಾನ ಕಾಲದಲ್ಲಿ, ಬಟ್ ಉಲ್ಲೇಖ ಆಗ್ತಿರೋವಂಥ ವಿಷಯಗಳೆಂಥದ್ದು ಭೂತಕಾಲ ಅಂದರೆ ಅದನ್ನು ಪುರಾತನ ಭೂತಕಾಲ. ನಾವು ಮಾತನಾಡ್ತಿರೋದು 1790, 1791, 1792 ಇಸ್ವಿ. ಅವತ್ತೇನಾಯಿತು ಅಂತ ಇವತ್ತು ಉಲ್ಲೇಖ. ಇವತ್ತಿಗೆ ಅವತ್ತಿದ್ದವ್ರಿಗೆ ಇವತ್ತಿರೋರಿಗೆ ಕನೆಕ್ಷನ್ನು ಎಲ್ಲಪ್ಪ ಹೋಗಿ ನಿಲ್ಲುತ್ತೆ ಈ ಚುನಾವಣೆ ಅನ್ನೋ ಒಂದು ಚಿಂತೆ ನಮಗೆ. ಒಂದು ಕಡೆ ಇಷ್ಟೆಲ್ಲ ಆಗ್ತಿದ್ರೆ ಒಬ್ರು ಹೇಳ್ತಾರೆ ಇದು ಭಾಳ ಸ್ಟ್ರಾಟಜಿಕ್ ಆಗಿ ಕುಮಾರಸ್ವಾಮಿ ಅವರು ಮಾತಾಡಿದಂಥ ಮಾತು, ಇದು ಕೇವಲ ಒಂದು ಬಾಯಿ ತಪ್ಪಿ ಬಂದಂಥ ಮಾತಲ್ಲ, ಅಥವಾ ಇದು ತೀಟೆಗಾಗಿ ಮಾತಾಡಿರುವಂಥ ಮಾತಲ್ಲ ಅಂತ. ಹಾಗಾದರೆ ನಾವಿವತ್ತು ಚರ್ಚೆ ಮಾಡೋಣ. ಬ್ರಾಹ್ಮಣ ಬಾಣ, HDK ಬೇಟೆ ಅವ್ರು ಮಾಡ್ತಾರೋ ಅಥವಾ ಅವರೇ ಆಗ್ತಾರೋ ಅನ್ನೋದು ಪ್ರಶ್ನೆಯಾಗಿ ಉಳಿತೀಗ. ಈ ಚರ್ಚೆ ವಿಷಯದ ಹೆಡ್ಲೈನ್ಸ್ ಟು ದ ಪಾಯಿಂಟ್. ಆಡಿದ ಮಾತಿಗೆ ಸಮಜಾಯಿಸಿ ನಂತರ ಆಡಿದ ಮಾತಿಗೆ ಬದ್ಧ. 3ನೇ ದಿನವೂ ಕುಮಾರಸ್ವಾಮಿ ಬ್ರಾಹ್ಮಣ ಮಂತ್ರ. ನಿರೀಕ್ಷೆಯಂತೆ ಸಮುದಾಯದಲ್ಲಿ ತೀವ್ರವಾದ ಚರ್ಚೆ, ಪ್ರತಿನಿಧಿಗಳಿಂದ ಆಕ್ಷೇಪ ಮತ್ತು ಕ್ಷಮೆಯ ಬೇಡಿಕೆ. HDK ಹೇಳಿಕೆಯನ್ನೇ ಅಸ್ತ್ರವಾಗಿಸಿ ಬೆನ್ನು ಬಿದ್ದ ಬಿಜೆಪಿ ನಾಯಕರು, ಅಷ್ಟೇ ಖಾರವಾಗಿ ಪ್ರತಿಕ್ರಿಯಿಸಿದ ಕುಮಾರಸ್ವಾಮಿ. ಈ ಸಂಘರ್ಷದ ನಡುವೆ ಕಾಂಗ್ರೆಸ್ನ ಮೌನ ಗಮನ ಸೆಳೆಯುವಂತಿದೆ. ಇಬ್ಬರ ಜಗಳ ಮೌನವೇ ಜಾಣತನ ಎಂಬಂತಿದೆ ಕಾಂಗ್ರೆಸ್ ನಡೆ. ಈ ಚರ್ಚೆ ಈಗಾಗಲೇ ಚೌಕಟ್ಟನ್ನ ಮೀರಿ ಬೇರೆ ಬೇರೆ ಆಯಾಮಗಳಲ್ಲಿ ಮಾತಿಗೆ ಗ್ರಾಸ ಆಗೋಗಿದೆ. ಆದರೆ ಇಲ್ಲಾಗುವಂಥ ಟು ದ ಪಾಯಿಂಟ್ ಚರ್ಚೆಯ ಚೌಕಟ್ಟನ್ನ ನಿರ್ಧರಿಸೋ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಬ್ರಾಹ್ಮಣ CM ಓಕೆ, ಆದರೆ ಜೋಶಿ ಟಾರ್ಗೆಟ್ ಯಾಕೆ? ಜೋಶಿನೇ ಟಾರ್ಗೆಟ್ ಆದರೆ ಸಮುದಾಯ ಉಲ್ಲೇಖ ಏಕೆ? ಇಲ್ಲಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಯ್ತಾ ಅಂತ ಪ್ರಶ್ನೆ ಕೇಳಿ. ಭಾಳ ಸಿಂಪಲ್ ಇದೆ. ನಿಮಗೆ ಬ್ರಾಹ್ಮಣ CM ಆಗೋದು ಓಕೆ ಇತ್ತು, ಕುಮಾರಸ್ವಾಮಿ ಅವರೇ ಹೇಳಿದ್ದಾರೆ ನಮಗೇನು ಬ್ರಾಹ್ಮಣ CM ಆದರೆ ಆಕ್ಷೇಪ ಇಲ್ಲ ಅಂತ. ಹಂಗಾದ್ರೆ ಪ್ರಹ್ಲಾದ್ ಜೋಶಿ ಅವ್ರನ್ನ ಯಾಕೆ ಟೀಕೆ ಮಾಡಿದ್ರಿ? ಅವ್ರು ಬ್ರಾಹ್ಮಣರು ಅಂತನಾ? ಅಲ್ಲ, ಪ್ರಹ್ಲಾದ್ ಜೋಶಿನ ಟೀಕೆ ಮಾಡಿರೋದು. ಪ್ರಹ್ಲಾದ್ ಜೋಶಿ ಅಂತ ನೀವು ಟೀಕೆ ಮಾಡಿದ್ದೀರಿ. ಅಲ್ಲಿಗೆ ಬ್ರಾಹ್ಮಣ ಸಮುದಾಯವನ್ನು ಎಳೆದೇನಿತ್ತಂದ್ರಿ ಅನ್ನೋ ಪ್ರಶ್ನೆ ಇವತ್ತು ಜನ ಕೇಳ್ತಾರೆ. ಅಷ್ಟಕ್ಕೂ DNA ವರ್ಗೂ ಚರ್ಚೆಯನ್ನು ತೆಗೆದೊಯ್ಯಲು ಕಾರಣವಾದರೂ ಏನು? DNA ವರ್ಗೂ ಹೋಗ್ಬಿಡ್ತಲ್ಲಪ್ಪ. ಇನ್ನು ಇದಕ್ಕೂ ಮುಂಚೆನೂ DNA ಉಲ್ಲೇಖ ಆಗಿದೆ. ಆ ಸಂದರ್ಭದಲ್ಲಿ ಯಾವ್ಯಾವ ಪಕ್ಷಗಳು, ಯಾವ್ಯಾವ ನಾಯಕರು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ರು ಅದನ್ನು ನೆನಪಿಸ್ಕೊಡ್ತೀನಿ. ಇನ್ನು ಸಣ್ಣ ಸಮುದಾಯಗಳ ಸಮುದಾಯಗಳನ್ನು ಆಕರ್ಷಿಸುವಂಥ ಸಂದರ್ಭದಲ್ಲಿ ಒಂದು ಸಮುದಾಯದ ವೈಷಮ್ಯಕ್ಕೆ ಗುರಿಯಾಗೋದು ಇದೆಂಥ ಸ್ಟ್ರಾಟಜಿ? ಅಲ್ಲಿ ನೋಡಿದ್ರೆ BJPಯವರು ಶಾಂತಾರಾಮ್ ಸಿದ್ದಿ ಅನ್ನೋದು ಮೈಕ್ರೋ ಸ್ಮಾಲ್ ಕಮ್ಯುನಿಟಿ, ಅವ್ರನ್ನ ಕರ್ಕೊಂಬಂದು MLC ಮಾಡಿದ್ರು. ಯಾಕೆ? ಬರೀ ದೊಡ್ಡ ಜಾತಿಗಳ ಮೇಲೆ ಅವಲಂಬನೆ ಬೇಡ, ಸಣ್ಣವ್ರ ಜೊತೆಗೆ ಉಳಿಸ್ಕೊಳ್ಳೋಣ, ಅದು ನಮಗೆ ಲಾಂಗ್ ಟರ್ಮಲ್ಲಿ ಬೆನಿಫಿಟ್ ಆಗ್ತದೆ, ಬೇರೆ ಥರ ಮೆಸೇಜ್ ಕೊಡ್ತದೆ. ಆದರೆ ಇಲ್ಲಿ ಇರೋದೊಂದು 2-3% ಏನೋ ಇರ್ಬೋದೇನೋ ಬ್ರಾಹ್ಮಣರ ಪಾಪ್ಯುಲೇಷನ್ ಕರ್ನಾಟಕದಲ್ಲಿ. ಮತದಾನದಲ್ಲಿ ಅಂಥದ್ದೇನು ಪ್ರಾಬಲ್ಯ ಇಲ್ಲ. ಎಲ್ಲ ಕ್ಷೇತ್ರದಲ್ಲೂ ಸುಮಾರು ಅಂದರೆ ಒಂದು ಆವ್ರೇಜ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ರೆ 3,000-4 ಸಾವಿರ ಮತಗಳು ಅಂತ ಇಟ್ಕೋಬೋದು. ಕೆಲವು ಕ್ಷೇತ್ರಗಳಲ್ಲಿ ಕಾನ್ಸಂಟ್ರೇಷನ್ ಇರೋದು ಜಾಸ್ತಿ ಇದ್ದಾರೆ. ಹಾಗಾದು RSS ಮತ್ತು ಅದರ ಚಿಂತನೆಯನ್ನು ಗುರಿಯಾಗಿಸೋ ಭರದಲ್ಲಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರ HDK. ಈಗ ಡ್ಯಾಮೇಜ್ ಕಂಟ್ರೋಲ್ ಮಾಡೋದು ಹೇಗೆ? ಆಡಿರುವಂಥ ಮಾತುಗಳು ಭಾಳ ಕ್ವಿಕ್ಕಾಗಿ ಕೇಳ್ಬಿಡೋಣ. ಕಳೆದ 3 ದಿನಗಳ ಕುಮಾರಸ್ವಾಮಿ ಅವರ ಹೇಳಿಕೆಗಳು. ಪ್ರಹ್ಲಾದ್ ಜೋಶಿ ಅವರು ನಮ್ಮ ದಕ್ಷಿಣ ಕರ್ನಾಟಕದ ಬ್ರಾಹ್ಮಣರಿದ್ದಾರಲ್ಲ, ಆ ಸಂಸ್ಕೃತಿಯ ಬ್ರಾಹ್ಮಣರಲ್ಲ ಅವರು. ಮಾಧ್ಯಮದಲ್ಲಿ ಒಂದು ಸೆಕ್ಷನ್ನಲ್ಲಿ ನಾನು ಹೇಳಿದಂಥದ್ದನ್ನು ಅರ್ಥ ಮಾಡ್ಕೊಳ್ಳದೆ ಅದನ್ನು ಬೇರೆ ರೀತಿ ಪ್ರೆಡಿಕ್ಟ್ ಮಾಡಿ ತಪ್ಪಾಗಿ ಅದಕ್ಕೆ ಯಾವುದೇ ಚರ್ಚೆ ಮಾಡಲಿಕ್ಕೆ ಕೆಲವು ಪಾಪ ಇವತ್ತು ವಿಶ್ಲೇಷಣೆ ಮಾಡಿದ್ದಾರೆ. ಕುಮಾರಸ್ವಾಮಿ ಹೇಳಿಕೆಯಲ್ಲಿ ಮತ್ತೆ ಬದಲಾವಣೆ ಅಂತೇಳಿ ನಾನು ಮೊದಲನೇ ದಿವಸ ಏನು ಹೇಳಿಕೆ ಕೊಟ್ಟಿದ್ದೇನೆ, ಇವತ್ತು ಸಹ ನನ್ನ ಹೇಳಿಕೆ ಅದಕ್ಕೆ ನಾನು ಸ್ಟಿಕಾನ್ ಆಗಿರೋದು. ಎಲ್ಲೂ ನನ್ನ ಹೇಳಿಕೆಯಲ್ಲಿ ಬದಲಾವಣೆ ಆಗಿಲ್ಲ. ನಾನು ಎಂದೂ ಸಹ ಸಾರ್ವಜನಿಕ ಜೀವನಕ್ಕೆ ಪಾದಾರ್ಪಣೆ ಮಾಡಿದ ಮೇಲೆ ಎಂದೂ ಸಹ ರಾಜಕೀಯದಲ್ಲಿ ಜಾತಿಯ ಹೆಸರಿನಿಂದ ರಾಜಕಾರಣ ಮಾಡಿಲ್ಲ.
ನಾನು ನನ್ನ ಮುಂದೆ ಬರ್ತಕ್ಕಂಥ ಪ್ರತಿನಿತ್ಯದ ಸಾರ್ವಜನಿಕರ ಅಹವಾಲುಗಳನ್ನು ಕೇಳಬೇಕಾದ್ರೂ ನಿನ್ನ ಸಮಸ್ಯೆ ಏನಪ್ಪಾ ಅಂತ ಕೇಳಿ ಆ ಸಮಸ್ಯೆಗಳಿಗೆ ನನ್ನ ಕೈಲಾದ ಮಟ್ಟಿಗೆ ಪರಿಹಾರ ಕಲ್ಪಿಸ್ತಕ್ಕಂಥವ್ನು. ಅರ್ವತ್ತೆ ಅವ್ರಿಗೂ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾರು ಬೇಕಾದ್ರೂ ಆಗ್ಬೋದು, ಪ್ರಹ್ಲಾದ್ ಜೋಶಿ ಅವರು ಆಗ್ಬಹುದು. ಆದ್ರೆ ನನ್ನ ಭಯ ಹಿನ್ನೆಲೆ ಏನಿದೆಯಲ್ಲ, ಆ ಒಂದು DNA ಅನ್ನೋದು ಹೇಳಿದ್ನಲ್ಲ, ಆ DNA ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕೆ ಕೇಳ್ಬೇಕು? ನಾನು ಏನ್ ತಪ್ಪು ಮಾಡಿದ್ದೀನಿ? ಯಾರು ಕ್ಷಮೆ ಕೇಳಬೇಕು? ಯಾರ್ದು ಕೇಳ್ಬೇಕಂತ ನಾನು ಅಶ್ವಥ್ ನಾನೇನು ಹೇಳದ? ಕ್ಷಮೆ ಕೇಳ್ತಕ್ಕಂಥ ರೀತಿಯಲ್ಲಿ ನಾವು ನಡ್ಕೊಳ್ಳೋ ಪ್ರಶ್ನೆಯೂ ಇಲ್ಲ, ಅದು ಅಂತ ಅವಶ್ಯಕತೆನೂ ಬರೋದು ಇಲ್ಲ. ಈ ಚರ್ಚೆಯಲ್ಲಿ ನನ್ನ ಜೊತೆ ಭಾಗವಹಿಸಿದ್ದಾರೆ JDS ನ ವಕ್ತಾರರಾದ ದೇವರಾಜ್ ಅವರು, ಕಾಂಗ್ರೆಸ್ನಿಂದ ನಟರಾಜ್ ಗೌಡ್ರು. ಇಬ್ಬರಿಗೂ ನಮಸ್ಕಾರ. ಬಿಜೆಪಿಯ ವಕ್ತಾರರು ಇವತ್ತು ನಮ್ಮ ಜೊತೆ ಇರೋದು ಅಶ್ವಥ್ ನಾರಾಯಣ್ ಗೌಡ್ರು. ನಮಸ್ಕಾರ ಅಶ್ವಥ್ ನಾರಾಯಣ್ ಗೌಡ್ರೆ. ನಿಖಿಲ್ ಮಾತಾಡ್ತೀನಿ. ಇನ್ನು ಇತಿಹಾಸದ ವಿಷಯ ಇದೆ. ನಮ್ಮಲ್ಲಿ ಯಾರು ತಜ್ಞರಿದ್ದೀವೋ ನಾವು ಗೊತ್ತಿಲ್ಲ. ಹಾಗಾಗಿ ಲಕ್ಷ್ಮೀಶ್ ಸೋಂದಾ ಅವ್ರನ್ನ ಕರೆದಿದ್ದೀನಿ ಇವತ್ತು. ಡಾಕ್ಟರ್ ಲಕ್ಷ್ಮೀಶ್ ಸೋಂದಾ ಅವರು, ಇತಿಹಾಸಕಾರರು. ನಮಸ್ಕಾರ ಲಕ್ಷ್ಮೀಶ್ ಸೋಂದಾ ಅವರೇ. ನಿಖಿಲ್ ಮಾತಾಡ್ತೀನಿ. ಸ್ವಾಗತ ನಿಮಗೆ. ಟು ದ ಪಾಯಿಂಟಿಗೆ ಮೊದಲನೇದಾಗಿ ಇತಿಹಾಸದಿಂದನೇ ಶುರು ಮಾಡ್ಬಿಡೋಣ ಅಂತ, ಅಲ್ಲಿಂದ ಇಲ್ಲಿಗೆ ಬಂದ್ಬಿಡೋಣ ಅಂತ. ಡಾಕ್ಟರ್ ಲಕ್ಷ್ಮೀಶ್ ಸೋಂದಾ ಅವರೇ, ಇವತ್ತು ಚರ್ಚೆ ಆಗ್ತಿರೋದು ಪೇಶ್ವಾ ರಾಜರು, ಮರಾಠರು ಶೃಂಗೇರಿಯನ್ನ ಅಟ್ಯಾಕ್ ಮಾಡಿದ್ರು. ದಾಳಿ ಮಾಡೋದ್ರ ಜೊತೆಗೆ ಅಲ್ಲಿನ ಮೂರ್ತಿಗಳು, ವಿಗ್ರಹಗಳನ್ನು ಧ್ವಂಸಗೊಳಿಸಿದ್ರು. ಈ ಪೇಶ್ವಾ ಅನ್ನೋ ಒಂದು ಕುಟುಂಬ ಏನಿದೆ, ಅದರ ಫ್ಯೂಚರ್ ಜನರೇಷನ್, ಅದರ ಪ್ರೆಸೆಂಟ್ ಡೇ ಜನರೇಷನ್ನು ಪ್ರಹ್ಲಾದ್ ಜೋಶಿ ಅವರು. ಅಂದರೆ ನಾವಿಲ್ಲಿ ನಮ್ಮ ವೀಕ್ಷಕರಿಗೆ ಎಲ್ಲಿಂದ ತಿಳಿಸ್ಕೊಡ್ಬೋದು ಅಂದರೆ, ಡಾಕ್ಟರ್ ಲಕ್ಷ್ಮೀಶ್ ಸೋಂದಾ ಅವರೇ, ನನ್ನ ರಿಕ್ವೆಸ್ಟ್ ಅಷ್ಟೇ, ಐ ಲೀವ್ ಇಟ್ ಟು ಯು. ಏನಪ್ಪ ಅಂದರೆ, ಅವತ್ತಿನ ದಿನ ಬ್ರಿಟಿಷರು ಮರಾಠರನ್ನ ಜೊತೆಗೆ ಸೇರಿಸ್ಕೊಂಡ್ರು. ದುಶ್ಮನ್ ಕಾ ದುಶ್ಮನ್ ದೋಸ್ತು, ನನಗೂ ಟಿಪ್ಪು ಕಂಡ್ರೆ ಆಗಲ್ಲ, ನಿನಗೂ ಟಿಪ್ಪು ಕಂಡ್ರೆ ಆಗಲ್ಲ, ಬಂದ್ಬಿಡ್ರಿ ಹೋಗಿ ಹೊಡೆದ್ಬಿಡೋಣ ಅವನ್ನ ಅಂತ. ಆ ಕಡೆಯಿಂದ ಬ್ರಿಟಿಷರು ಹರಿಕಾಂತ್ ಫಡ್ಕೆ ಅನ್ನೋ ಒಬ್ಬ ಜನರಲ್ಲಿನ ನಾಯಕತ್ವದಲ್ಲಿ ಶ್ರೀರಂಗಪಟ್ಟಣದ ಕಡೆ ಬಂದರೆ, ಪರಶುರಾಮ್ ಭಾವ್ ಅನ್ನೋರ ನಾಯಕತ್ವದಲ್ಲಿ ಇನ್ನೊಂದು ಕಂಟಿಂಜೆಂಟು, ಬೋತ್ ಮರಾಠ ಆ್ಯಂಡ್ ಬ್ರಿಟಿಷ್ ಸೋಲ್ಜರ್ಸ್, ಅವ್ರು ಶೃಂಗೇರಿ ಕಡೆ ಹೋಗ್ತಾರೆ. ಅಲ್ಲಿಂದ ಕತೆ ಹೇಳ್ಬೋದಾ ಪ್ಲೀಸ್? ಖಂಡಿತ. ನೋಡಿ, ಇತಿಹಾಸದಿಂದ ನಾವು ವರ್ತಮಾನದಲ್ಲಿ ಯಾವುದನ್ನ ತೆಗೆದುಕೊಳ್ಳಬೇಕು ಹೇಳುವಂಥದ್ದು ಆಮೂಲಾಗ್ರವಾಗಿ ಚಿಂತನೆ ಮಾಡಬೇಕಾದದ್ದು. ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ನನಗನ್ಸಿದ್ದು, ತಕ್ಷಣದಲ್ಲಿ ಅನಿಸಿದ್ದು, ಇತಿಹಾಸ ಹೇಳುವಂತ ವಿಷಯ ಅಕಾಡೆಮಿಕ್ ಆಗಿ ಎಲ್ಲೋ ಒಂದ್ ಕಡೆ ನೆಗ್ಲೆಕ್ಟ್ ಆಗ್ತಾ ಇದೆಯೇನೋ ಅಂತ ಸಂದರ್ಭದಲ್ಲಿ ನಮ್ಮ ರಾಜಕೀಯ ನಾಯಕರು ಇತಿಹಾಸದ ಕುರಿತು ಒಂದು ನಿಷ್ಕರ್ಷ ಮಾಡ್ಲಿಕ್ಕೆ, ಒಂದು ಸಂವಾದ ಮಾಡ್ಲಿಕ್ಕೆ ಈ ರೀತಿಯ ಹೇಳಿಕೆಗಳ ಮೂಲಕ ಅವಕಾಶವನ್ನ ಕೊಡ್ತಾ ಇರುವಂತದ್ದು ಒಂದ್ ರೀತಿಯಲ್ಲಿ ಸ್ವಾಗತಾರ್ಹ ಅಂತ ನಾನು ಇತಿಹಾಸದ ಬಗ್ಗೆ. ಸ್ವಾಗತಾರ್ಹ ಅಂದ್ರೆ ಆ ರೀತಿ ಹೇಳಿಕೆಗೆ ಸ್ವಾಗತ ಅಲ್ಲ, ಇತಿಹಾಸದೆಡೆಗಿನ ಸಂವಾದಕ್ಕೆ ಇದೊಂದು ವೇದಿಕೆ ಆಗ್ತದೆ. ಕರೆಕ್ಟ್ ಹೇಳಿದಿರಿ. ಇತಿಹಾಸನು ತಿಳ್ಕೊಳ್ಳೋದು ನಮಗೂ ಒಂದು ಅವಕಾಶ ಕೊಟ್ರಿ ಇವತ್ತು ಕುಮಾರಸ್ವಾಮಿ ಅವರು. ಹೇಳಿ. ಈಗ ಕ್ಲಾಸ್ಗಳಲ್ಲಿ ಇತಿಹಾಸ ಕಡಿಮೆ ಆಗ್ತುವ ಸಂದರ್ಭದಲ್ಲಿ ಮಾಸ್ಗೆ ಇತಿಹಾಸವನ್ನ ಹೇಳುವಂತ ಒಂದು ಸಂದರ್ಭ ಸೃಷ್ಟಿಯಾಗಿತ್ತು. ಒಂದ್ ರೀತಿಯಲ್ಲಿ ಸ್ವಾಗತಾರ್ಹ ಅಂತ ನಾನು ಭಾವಿಸ್ತಾ ನೇರವಾಗಿ ನಾನು ವಿಷಯಕ್ಕೆ ಬಂದಿದ್ದೇನೆ. ನೋಡಿ, ಕಾಂಟೆಕ್ಸ್ಟ್ಗಳು ಬಹಳ ಮುಖ್ಯ. ಇತಿಹಾಸವನ್ನ ಅರ್ಥೈಸಿಕೊಳ್ಳುವ ಸಂದರ್ಭಗಳಲ್ಲಿ ಯಾವ ಕಾಂಟೆಕ್ಸ್ಟ್ಗಳಲ್ಲಿ ನಾವು ಆ ವಿಷಯವನ್ನ ಅರ್ಥ ಮಾಡ್ಕೋಬೇಕು ಹೇಳುವಂಥದ್ದು ಬಹಳ ಮುಖ್ಯ. ಯಾಕೆಂತಂದ್ರೆ, ಒಂದು ತಿಂಗಳದ ಹಿಂದೆ ನಮ್ಮಲ್ಲಿ ನಡೆದ ಸಂಗತಿಗಳನ್ನೇ ಅರ್ಥೈಸಿಕೊಳ್ಳುವಲ್ಲಿ ಅಸಮರ್ಥರಾಗಿರುವ ಈ ಸಂದರ್ಭದಲ್ಲಿ 300, 400, ಸಾವಿರಾರು ವರ್ಷಗಳ ಹಿಂದೆ ನಡೆದಂತಹ ರಾಜಕೀಯ ವಿದ್ಯಮಾನಗಳನ್ನ, ಚಟುವಟಿಕೆಗಳನ್ನ ಯಾವ ಕಾಂಟೆಕ್ಸ್ಟ್ ಗಳಲ್ಲಿ ನಾವು ಅರ್ಥೈಸಿಕೊಳ್ಳಬೇಕು, ಅದು ಎಷ್ಟು ಕಠಿಣತಮವಾದಂತಹ ಕೆಲಸ ಆಗುತ್ತದೆ ಹೇಳುವಂಥದ್ದು ಆಲೋಚನೆಗೆ ಬಿಡುತ್ತೇನೆ ನಾನು. ಒಂದು ಇನ್ನು ಈಗ ಶೃಂಗೇರಿ ಮಠಕ್ಕೆ ಮತ್ತು ದಾಳಿ, ಹಾಗಲ್ಲದೆ ಮರಾಠರು, ಹಾಗೆ ಟಿಪ್ಪು ಸುಲ್ತಾನ್, ಈ ಎಲ್ಲ ವಿಷಯಗಳೆಲ್ಲ ಬರ್ತದೆ. ಈಗ ನಾನು ಯಾವುದೇ ಪಂಥದ ಹಿನ್ನೆಲೆಯಲ್ಲಿ ನನ್ನ ಮಾತುಗಳನ್ನ ಆಡೋದಿಲ್ಲ. ನಾನೊಬ್ಬ ಇತಿಹಾಸಕಾರನಾಗಿ ಹೀಗೆ ಇತ್ತು ಹೇಳುವುದಷ್ಟೇ ನನ್ನ ಕೆಲಸ. ಇತಿಹಾಸವನ್ನ ಹೇಳಲಿಕ್ಕೆ ಬಂದಾಗ ನಾನು ಯಾವ ಪೂರ್ವಾಗ್ರಹವನ್ನು ಇಟ್ಕೊಳ್ಬಾರದು. ನನ್ನ ಸಂಗತಿ, ನನ್ನ ಸಮರ್ಥನೆ, ನನ್ನ ವಿಷಯ ನಿರೂಪಣೆ ಹೇಗಿರ್ಬೇಕು ಅಂತಂದ್ರೆ, ಹೀಗೆ ಇತ್ತು ಆಧಾರಗಳ ಅನ್ವಯ, ಇಷ್ಟೇ ನನ್ನ ಕೆಲಸ ಆಗುತ್ತೆ. ಹಾಗಂತ ನಾನೊಬ್ಬ ಸರ್ವಜ್ಞ, ನನಗೆಲ್ಲವೂ ತಿಳಿದಿದೆ ಇತಿಹಾಸದ್ದು ಅಂತ ಆತ್ಮವಿಶ್ವಾಸದಲ್ಲಿ ಬರ್ತಾ ಇಲ್ಲ. ಕಾರ್ಯಕತೆ ಹೇಳ್ಬಿಟ್ರಿ ನೀವು. ಅತಿಯಾದ ಆತ್ಮವಿಶ್ವಾಸದಲ್ಲಿ ಬರ್ತಾ ಇಲ್ಲ. ಈಗ ನೋಡಿ, ಮರಾಠರು ದಾಳಿ ಮಾಡಿದ್ರು ಹೇಳುವಂತ ಒಂದು ಕಾಂಟೆಕ್ಸ್ಟ್ ಇದೆ. DNA ಎಲ್ಲ ತಂದ್ಬಿಟ್ಟಿದ್ದಾರೆ. ಇಲ್ಲಿ ಏನಾಗಿದೆ, ನಮಗೆ ದಾಖಲೆ ಆಧಾರದಲ್ಲಿ ಹೇಳ್ತಾರೆ.
ಪ್ರೊಫೆಸರ್ ಉದಯ್ ಕುಲಕರ್ಣಿ, ಒನ್ ಆಫ್ ದ ಫೇಮಸ್ ಹಿಸ್ಟೋರಿಯನ್ ಪ್ರೊಫೆಸರ್ ಉದಯ್ ಕುಲಕರ್ಣಿ ಮತ್ತು ಡಾಕ್ಟರ್ ಖರೆ ಹೇಳುವಂತ ಇತಿಹಾಸಕಾರರು ಮರಾಠ ಬಕೈರುಗಳನ್ನ ಆಧರಿಸಿ, ಮರಾಠರ ಪತ್ರಗಳನ್ನ ಆಧರಿಸಿ ಬ್ರಿಟಿಷರ ಜೊತೆ ಆ ಕಾಲದಲ್ಲಿ ನಡೆದಂತಹ ಪತ್ರ ಸಂಭಾಷಣೆಗಳನ್ನ ಆಧರಿಸಿ ಒಂದು ಸೋಲ್ಸ್ಟೈಸ್ ಅಟ್ ಪಾಣಿಪತ್ ಹೇಳುವಂತ ಒಂದು ಬಹಳ ಒಳ್ಳೆಯ ಕೃತಿಯನ್ನ ಬರೀತಾರೆ. ಅದು ಆಧಾರ ಸಹಿತವಾಗಿ ಇರುವಂತಹ ಕೃತಿ. ಆ ಕೃತಿಯಲ್ಲಿ ನಮಗೆ ಇವತ್ತಿನ ಚರ್ಚೆಯ ಒಂದಷ್ಟು ಹೊಳಹುಗಳು ವಿಷಯಗಳೆಲ್ಲ ಸಿಗ್ತದೆ. ನೋಡಿ, ಮರಾಠರ ಪರಶುರಾಮ್ ಭಾವ ಮತ್ತು ರಘುರಾಮ್ ಭಾವ ಅವರು ಟಿಪ್ಪು ಸುಲ್ತಾನನಿಂದಾಗಿ ತುಂಗಭದ್ರಾ ಕೃಷ್ಣ ಈ ಪ್ರದೇಶದಲ್ಲಿ ಕಳೆದುಕೊಂಡಿದ್ದ ಪ್ರದೇಶಗಳನ್ನ ಮತ್ತೆ ವಶಪಡಿಸಿಕೊಳ್ಳುವ ಪ್ರಯತ್ನಕ್ಕೆ ಮುಂದಾಗುತ್ತಾರೆ ಮರಾಠರ ಆ ಒಂದು ನಾಯಕತ್ವದಲ್ಲಿ. ಈ ಎಲ್ಲಾ ಘಟನಾವಳಿಗಳು ನಡೆದಿದ್ದು 1790ರಿಂದ 92ರ ಮಧ್ಯೆ. ಆದ್ರೆ ಅಲ್ಲಿ ಒಂದು ವಿಶೇಷ ವಿದ್ಯಮಾನ ನಡೀತದೆ, ಅದನ್ನ ಉಲ್ಲೇಖಿಸ್ತಾರೆ. ಮರಾಠರಿಗೆ ನೇರವಾಗಿ ಸಂಬಂಧಿಸಿರದ ಅನಧಿಕೃತ ಒಂದು ಸಣ್ಣ ಸೇನಾ ತುಕಡಿಗಳ ದಾಳಿ ಮಠದ ಮೇಲೆ ನಡೆಯುತ್ತದೆ. ಅವ್ರು ಇತಿಹಾಸಕಾರ ಅವ್ರು ಏನ್ ನೋಡಿದ, ಅವ್ರು ಏನ್ ಓದಿದಾರ ಅದನ್ನ ಹೇಳ್ತಾರಪ್ಪ. ಒಂದ್ ನಿಮಿಷ ಇರಿ, ಹೇಳಿ ಡಾಕ್ಟರ್ ಲಕ್ಷ್ಮೀ ಸ್ವಂದ್ ಅವ್ರು ಹೇಳಿ. ಅನಧಿಕೃತ ಸೈನಿಕರಿಂದ ಅವರು ಯಾರ್ಯಾರು ಬರ್ತೀನಿ ಒಂದ್ ನಿಮಿಷ. ಬಹಳ ಇತ್ತು ಅಲ್ಲ, ಪಿಂದಾರಿಸ್ ಅಂತ ಕರಿತಿದ್ರು ಅವ್ರನ್ನ. ಬರ್ತೀನಿ ಅದಕ್ಕೆ. ಹೇಳಿ ಡಾಕ್ಟರ್. ಆ ನಂತರದಲ್ಲಿ ಅವರಿಗೆ ಶಿಕ್ಷೆಯನ್ನು ಕೂಡ ಕೊಡಲಾಯಿತು ಅಂತ ಹೇಳ್ತಾರೆ. ದಾಳಿ ಮಾಡಿದವರಿಗೆ ಶಿಕ್ಷೆಯನ್ನು ಕೂಡ ಕೊಡಲಾಯಿತು ಅಂತ ಹೇಳ್ತಾರೆ. ಇದು ಒಂದು ಮುಖದ್ದು. ಮುಂದುವರಿಸಿ. ಓಕೆ, ಈಗ ನಟರಾಜ್ ಗೌಡ್ರು, ಅಲ್ಲ ನೀವು ಅಲ್ಲಿ ಮೌನ ಇದ್ದೀರಾ, ಇಲ್ಲಿ ಮಾತ್ರ ಮಾತಾಡ್ತೀರಾ ನೀವು. ನೀವ್ ಯಾಕೆ ಮತ್ತೆ ಕುಮಾರಸ್ವಾಮಿ ಅವ್ರ ಮಾತಿಗೆ ಏನ್ ಹೇಳಿದಿರಿ? ಪಕ್ಷ ಒಂದು ನಿಲುವು ತಗೊಂಡಿಲ್ಲ, ಈಗ ಒಂದು ಇಲ್ಲಿ ಮಾತಾಡ್ತೀರಿ. ಹೇಳಿ ಅಲ್ಲ, ನೀವು ಮಾತಾಡಕ್ಕೆ ಕರೆದಿರೋದು, ನೀವು ಮಾತಾಡ್ಬೇಕು. ಪ್ಲೀಸ್ ಪ್ಲೀಸ್. ನಾನು ಕಾಂಗ್ರೆಸ್ ವಕ್ತಾರನಾಗ ನಾನು ಹೇಳ್ತೀನಿ, ಪ್ಲೀಸ್ ಪ್ಲೀಸ್. ಮೊದಲು ಅದಕ್ಕಿಂತ ಮುಂಚೆ ಈ ಇತಿಹಾಸಕಾರರಿಗೆ ಇನ್ನೊಂದು ಟ್ಯಾಗ್ ಕೊಡೋಣ. ಇವರು ಅತ್ಯಂತ ಚಾಣಾಕ್ಷ ರಾಜಕೀಯ ವಿಶ್ಲೇಷಕ. ಅದೇಂಗಾಯ್ತು? ಇಲ್ಲ, ಅವ್ರು ಹೇಳಿದೊಳಗೆ ಆಯ್ತು, ನೀವು ತಿಳ್ಕೊಂಡ್ರೆ ಇತಿಹಾಸ ಹೇಳಿಯಪ್ಪ ನಟರಾಜ್ ಗೌಡ. ನನ್ನ ಇತಿಹಾಸಕ್ಕಿಂತ ಟಿಪ್ಪು ಸುಲ್ತಾನು ಶೃಂಗೇರಿಯನ್ನ ಕಾಪಾಡ್ದ, ಮರಾಠ ಸೈನ್ಯ ಶೃಂಗೇರಿನ ಧ್ವಂಸ ಮಾಡ್ತು, ಇದೇ ಇತಿಹಾಸ. ಇಷ್ಟ ಸ್ಪಷ್ಟ ಸ್ಪಷ್ಟ. ಇದರೊಳಗೆ ಅವರು ಅನಧಿಕೃತ ಅಧಿಕೃತ. ಅಲ್ಲ, ಒಂದ್ ನಿಮಿಷ. ಇವಾಗ ನಿಮ್ಗೆ ಅನುಕೂಲ ಆಯ್ತು ಈ ಭಾಗ, ನೀವು ಇದನ್ನ ಮಾತ್ರ ಹೇಳ್ತೀರಿ. ಬ್ರಿಟಿಷರು ಮರಾಠರನ್ನ ಹೈಯರ್ ಮಾಡಿದ್ರ ಅವತ್ತು ಕ್ಯಾಪ್ಟನ್ ಲಿಟಲ್. ನಾನು ಓದ್ಕೊಂಡ್ ಬಂದೆ, ಇವತ್ತು ಸುಮ್ಮನೆ ಬಂದಿಲ್ಲ. ಮತ್ತೆ ಬ್ರಿಟಿಷರು ಸೇರ್ಸ್ಕೊಂಡಿದ್ದು ದುಶ್ಮನ್ ಕಾ ದುಶ್ಮನ್ ದೋಸ್ತ್ ಈಕ್ವೇಷನ್ ಇತ್ತು. ನಿನಗೂ ಟಿಪ್ಪು ಹೊಡಿಬೇಕು, ನನಗೂ ಟಿಪ್ಪು ಹೊಡಿಬೇಕು, ಯುದ್ಧ ಕಾಲ, ಅವಾಗಿನ ಯುದ್ಧ ಕಾಲ. ಅಬ್ಸಲ್ಯೂಟ್ಲಿ. ಯುದ್ಧ ಕಾಲ. ಕರ್ನಾಟಕ ಇಲ್ಲ, ಕನ್ನಡ ಇಲ್ಲ. ರಾಜರು ಮಾಡ್ತಾ ಇದ್ದ ಅದೇ ಕೆಲಸ ಅದನ್ನ ಮಾಡಿದ್ರು. ಬ್ರಿಟಿಷರು ಪರವಾಗಿ ಸೇರ್ಕೊಂಡು ಅವರು ಕೆಲಸ ಮಾಡಿದ್ದಾರೆ, ಆದ್ರೆ ಅದು ತಪ್ಪು. ಸೆಲೆಕ್ಟಿವ್ ಪಾರ್ಟ್ ಮಾತ್ರ ಉಲ್ಲೇಖ ಮಾಡಬಾರದು, ಮಾಡಿದ್ರೆ ಪೂರ್ಣ, ಇಲ್ಲ ಬಿಟ್ಬಿಡಿ. ಇಲ್ಲ ಇಲ್ಲ, ನೋಡಿ, ಇದರಲ್ಲಿ ಸೆಲೆಕ್ಟಿವ್ ಏನಿಲ್ಲ. ಮರಾಠರು ಯಾವಾಗ್ಲೂ ಬೆಂಗಳೂರನ್ನ, ಕರ್ನಾಟಕವನ್ನ ಧ್ವಂಸ ಮಾಡಕ್ ಪ್ರಯತ್ನ ಮಾಡಿದ್ರು. ಇತಿಹಾಸ ಬೆಂಗಳೂರು ಕೂಡ ಶಿವಾಜಿ ತಂದೆ ಬಂದು ಧ್ವಂಸ ಮಾಡಿದ್ರು. ಆ ಇತಿಹಾಸ ಬಿಡಿ, ಅದು ಬಿಡಿ. ನಾನು ಇವಾಗ ಹೊಯ್ಸಳರು ಎಲ್ಲೆಲ್ಲಿ ಹೋಗಿದ್ರು, ರಾಷ್ಟ್ರಕೂಟರು ಎಲ್ಲೆಲ್ಲಿ ಹೋಗಿದ್ರು, ಖಂಡಿತ ಹೊಯ್ಸಳರು ಹೋಗ್ಲಿಲ್ಲ. ಬೇರೆ ರಾಜ್ಯದಲ್ಲಿ ಇವತ್ತು ಅಲ್ಲೇ ಕೂತ್ಕೊಂಡು ಅಳ್ತಾರ, ಅಯ್ಯೋ ಕನ್ನಡದ ರಾಜರು ಹಂಗ್ ಬಂದ್ಬಿಡಿ. ರಾಜರ ಕಾಲದವ್ರು ಹಂಗೆ ಮಾಡಿ ಯುದ್ಧ ಮಾಡಿ ಸಂಹಾರ ಮಾಡಿ ಮುಂದುವರಿತಾ ಇದ್ದು, ಸಂಹಾರ ಮಾಡಿ ಮುಂದುವರಿತಾ ಇದ್ದು. ಆದ್ರೆ ರಾಜಕಾರಣಕ್ಕೆ ಬರೋಣ. ಇವತ್ತಿನ ಪರಿಸ್ಥಿತಿ ಬನ್ನಿ. ಮಾನ್ಯ ಕುಮಾರಸ್ವಾಮಿ ಅವರು 2 ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಹೇಳಿಕೆ, ಒಂದು ಅವರು ಪ್ರಹ್ಲಾದ್ ಜೋಶಿಯನ್ನ ಕಂಡಮ್ ಮಾಡಲಿ, ಅಪ್ರಯೋಜಕ ಅಂತೇಳಿ, ಕೇಂದ್ರದ ಏನು ತರಲಿಲ್ಲ ಅಂತೇಳಿ, ನಿನ್ ಕೊಡುಗೆ ಶೂನ್ಯ ಅಂತೇಳಿ. ಆದರೆ ಬ್ರಾಹ್ಮಣನ ಪದ ತೆಗೆದುಕೊಂಡು ಹೇಳಿಕೆ ಕೊಟ್ಟದ್ದು ಖಂಡಿತ ಒಪ್ಪುವಂಥ ವಿಷಯ ಅಲ್ಲ. ನಾವು ಅದನ್ನ ಹೇಳ್ಬಿಟ್ಟಿದ್ದೀವಿ ಸ್ಪಷ್ಟವಾಗಿ. ನೋಡಿ, ನಿಮ್ಮಲ್ಲೇ JDS ಅಂದ್ರೆ ಸೆಕ್ಯುಲರ್ ಅಂತ ಪದ ಸೇರಿಸ್ಕೊಂಡ್ಬಿಟ್ಟಿದ್ದೀರಿ. ಹಂಗಿರ್ಬೇಕಾದ್ರೆ ಒಂದು ಜಾತಿಯನ್ನು ಎತ್ತಿ ಹೇಳುವಂಥದ್ದು, ಅದನ್ನ ಆಮೇಲೆ ಕಂಪೇರ್ ಮಾಡಿ DNA ಪ್ರಧಾನಮಂತ್ರಿ ಹೇಳ್ತಿದ್ರು ಬಿಡಿ ಬಿಹಾರ್ ವಿಷಯದಲ್ಲಿ. ಅಲ್ಲ, ಏನ್ ಗೊತ್ತಾ ಮಜಾ, ಅಶ್ವಥ್ ನಾರಾಯಣ್ ಗೌಡ್ರನ್ನ ಸ್ಕ್ರೀನ್ ಮೇಲೆ ತನ್ನಿ. ಅಶ್ವಥ್ ನಾರಾಯಣ್ ಗೌಡ್ರೆ, ಈ RSS ಅವರು ಕೆಲವರೆಲ್ಲ ಒಂದೊಂದು ಪಾಯಿಂಟ್ ಅಲ್ಲಿ ಹೇಳೋರು, ಭಾರತದಲ್ಲಿ ಹುಟ್ಟಿದವ್ರದೆಲ್ಲ DNA ಒಂದೇ, ವಿ ಆರ್ ಆಲ್ ಹಿಂದೂಸ್ ಅಂತ ಹೇಳಿದಾಗ ಕೆಲವರೆಲ್ಲ ಅಭ್ಯಂತರ ವ್ಯಕ್ತಪಡಿಸಿದ್ರು. ಕುಮಾರಸ್ವಾಮಿ ಅವರು ಅವತ್ತು ಏನ್ ಮಾತಾಡಿದ್ರು ನನಗೆ ನೆನಪಿಲ್ಲ, ಅವ್ರು ಮಾತಾಡಿದ್ರು ಇಲ್ವೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ಈ ಸೆಕ್ಯುಲರ್ ಬ್ರಾಕೆಟ್ ಅಲ್ಲಿ ಬರುವಂತ ಒಂದಷ್ಟು ಪಕ್ಷಗಳು, ನಾಯಕರು ಎಲ್ಲ ಅದನ್ನ ಹೇಳಿದ್ರು. ನೀವ್ ಹೆಂಗ್ ಹೇಳ್ತೀರಿ, ಮೋಹನ್ ಭಾಗವತ್ ಅವ್ರಿಗೆ ಏನ್ ಗೊತ್ತು, ಹಾಗೆ ಹೀಗೆ. ಇವತ್ತು DNA ಬಗ್ಗೆ ಚರ್ಚೆ ಆಗ್ತಿದೆ. ಅಶ್ವಥ್ ನಾರಾಯಣ್ ಗೌಡ್ರು ಹೇಳ್ಬೇಕು. ಇವನ್ ಮೋದಿ ಅವರು, ನಿತೀಶ್ ಕುಮಾರ್ ಅವರು DNA ಬಗ್ಗೆ ಪ್ರಶ್ನೆ ಮಾಡಿದ್ರು. ಮಾನ್ಯ ನರೇಂದ್ರ ಮೋದಿ DNA ಬಗ್ಗೆ ಮಾತಾಡಿದ್ರು. ಅದ್ರ ಬಗ್ಗೆ ವಿಶ್ಲೇಷಣೆಗಿಂತ ಒಂದು ಈ ಮಾತು ಒಪ್ಪತಕ್ಕದ್ದಲ್ಲ. ಬ್ರಾಹ್ಮಣ ಅಶ್ವಥ್ ನಾರಾಯಣ್ ಗೌಡ್ರು ಹೇಳಿ, ನೀವ್ ಹೇಳಿದಿರಿ ಒಪ್ತಕ್ಕದಲ್ಲ. ಅಶ್ವಥ್ ನಾರಾಯಣ್ ಗೌಡ್ರು ಹೇಳಿ. ಸರ್, ಈಗ ಪ್ರಹ್ಲಾದ್ ಜೋಶಿ ಅವರು ಬಿಜೆಪಿಯ ಒಂದು ವಿಶೇಷ ಕಾರ್ಯಕಾರಿಣಿ ಸಭೆಯಲ್ಲಿ ಮಾತಾಡ್ತಾ
ಪಂಚರತ್ನ ಅಂತ ಹೆಸರು ಕೊಟ್ಕೊಂಡು ರಥಯಾತ್ರೆ ಮಾಡುವಾಗ 9 ಜನ ಇದ್ದಾರೆ, ಪಂಚರತ್ನ ಅಂತ ಕೊಟ್ಟಿದ್ರೆ ಚೆನ್ನಾಗಿರೋದು ಅನ್ನತಕ್ಕಂಥದ್ದು ಒಂದು ಹೇಳಿಕೆಯನ್ನ ಕೊಟ್ಟಿಲ್ಲ. ನವರತ್ನ ನವರತ್ನ ಅಂದ್ರ ನವಗ್ರಹ ಅಂದ್ರ ಅಶ್ವಥ್ ನಾರಾಯಣ್ ಗೌಡ್ರೆ. ಪಂಚರತ್ನ ನವರತ್ನ ಅಂತ ಹೆಸರು ಕೊಟ್ಕೊಂಡು ಮಾಡಿ ಚೆನ್ನಾಗಿರೋದು ಅನ್ನತಕ್ಕಂಥ ಒಂದು ಮಾತನ್ನ ಹೇಳೋದು. ಆದ್ರೆ ಅವ್ರು ನವರತ್ನನೇ ಅಂದ್ರ ಅಂತ ಪ್ರಶ್ನೆ ಇರೋದು. ನವರತ್ನ ಅಂತಿದ್ರೆ ಬಹುಶಃ ಕುಮಾರಸ್ವಾಮಿ ಅವ್ರು ಮಾತೇ ಆಡ್ತಿರ್ಲಿಲ್ವೇನೋ ಅನ್ಸುತ್ತೆ. ನವಗ್ರಹ ಅಂದ್ರ ಅವ್ರು. ಇಲ್ಲ ಹೇಳಿ, ಮುಂದೇಳಿ ನೀವು ಮುಂದೇಳಿ. ಆಮೇಲೆ ಅದಕ್ಕೆ ರಾಜಕೀಯವಾಗಿ ಈ ರೀತಿ ಮಾಡುವಾಗ ಕಾಂಗ್ರೆಸ್ ಅವರು ಮಾತಾಡ್ತಾರೆ, ನಾವು ಮಾತಾಡ್ತೀವಿ, ಈ ಕುಮಾರಸ್ವಾಮಿ JDS ಅವರು ಮಾತಾಡಿ, ಎಲ್ಲಾ ಪಾರ್ಟಿಯವರು ಮಾತಾಡ್ತಾರೆ. ಒಂದೊಂದೊಂದು ವ್ಯಂಗ್ಯ, ವಿಡಂಬನೆ, ಟೀಕೆ, ಟಿಪ್ಪಣಿಗಳು ರಾಜಕಾರಣದಲ್ಲಿ ಇವೆಲ್ಲ ಇದ್ದೇ ಇರುತ್ತೆ. ಆದ್ರೆ ಅದಕ್ಕೆ ಈ ರೀತಿ ಅದನ್ನ ವ್ಯಂಗ್ಯವಾಗಿ ಮಾತಾಡಿದಾರ ಅಂತ ನಾವು ತಿಳ್ಕೊಬಹುದು, ವಿಡಂಬನೆಯಾಗಿ ಮಾತಾಡಿದಾರ ಇಲ್ಲ ವಿಮರ್ಶೆಯಾಗಿ ಮಾತಾಡಿರೋದು ನಾವು ಸ್ವೀಕಾರ ಮಾಡೋದ್ರ ಮೇಲಿದೆ. ಅದಕ್ಕೋಗಿ ಇವರು ಪೇಶ್ವೆ ಬ್ರಾಹ್ಮಣರು, ಮರಾಠ ಬ್ರಾಹ್ಮಣರು, ಇವೆಲ್ಲ ಜಾತಿ ವಿಷಯಗಳು ಯಾಕೆ ತರಬೇಕಾಗಿತ್ತು ಇಲ್ಲಿ? ಇವರು ಮಾತಾಡುವಾಗ ಪ್ರಹ್ಲಾದ್ ಜೋಶಿ ಮಾತಾಡುವಾಗ ದೇವೇಗೌಡರು ಒಕ್ಕಲಿಗರ ಜಾತಿ ಅಂತ ಹೇಳಿ ಉಲ್ಲೇಖ ಮಾಡಿ ಮಾತಾಡಿದ್ರ ಪಂಚರತ್ನದ ಬಗ್ಗೆ ಮಾತಾಡಿರ್ತಕ್ಕಂಥ ಪಂಚರತ್ನಗಳ ಬಗ್ಗೆ ಅವ್ರು ಯಾವ್ಯಾವ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡಿದ್ರು. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ಸ್ ಬಗ್ಗೆ, ಆಶ್ರಯ, ಅನ್ನ, ಅಕ್ಷರ, ಅರಿವೆ, ಮಹಿಳೆಯರ ಬಗ್ಗೆ ಪಂಚರತ್ನ ಅಂತ ಮಾಡ್ಕೊಂಡಿತ್ತು. ನೀವು ಅದನ್ನ ನವರತ್ನ ಅಂತ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದು ಅಂತಕ್ಕಂಥ ಮಾತನ್ನು ಉಲ್ಲೇಖ ಮಾಡಿದ್ರೆ ಅದು ಸ್ವಾಗತ ಮಾಡ್ಲಿ ಅಥವಾ ಇದು ಮಾಡ್ಲಿ. ಅದು ಈ ರೀತಿಯಾಗಿ ಬಹಳ ತುಂಬಾ ಅದು ವಿಶ್ಲೇಷಣೆ ಮಾಡ್ಲಿಕ್ಕಾಗದ ರೀತಿಯಲ್ಲಿ ಪೇಶ್ವೆ ಬ್ರಾಹ್ಮಣ ಮತ್ತೊಬ್ಬ ಬ್ರಾಹ್ಮಣ ಅನ್ನೋ ರೀತಿಯಲ್ಲಿ ಇವ್ರು KCR ಚಂದ್ರಶೇಖರ್ ಸಂಬಂಧಗಳನ್ನು ಬೆಳೆಸ್ಕೋಬಹುದು. ಕುಮಾರಸ್ವಾಮಿ ಅವರು ಮನೆ ಕರ್ಕೊಂಡ್ಬರ್ತಾರೆ, ಪಕ್ಕದ ರಾಜ್ಯದ ಚಂದ್ರಶೇಖರ್ ಅವ್ರನ್ನ ಇವ್ರು ಮನೆ ಕರ್ಕೊಂಡ್ಬಂದು ಮಾತಾಡ್ಸ್ಕೊಳ್ತಾರೆ ಪಕ್ಷವನ್ನ, ಸಂಘಟನೆಗೆ. ಇವರು ಮುಖ್ಯಮಂತ್ರಿ ಆಗುವಂತ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯದ ರಾಷ್ಟ್ರೀಯ ನಾಯಕರುಗಳನ್ನ, ರಾಜ್ಯ ನಾಯಕರುಗಳನ್ನ, ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿ ಲೀಡರ್ಗಳೆಲ್ಲ ಕರ್ಕೊಂಡ್ಬಂದಿದ್ರು. ಅದೊಂದು ಪೊಲಿಟಿಕಲ್ ಪಾರ್ಟಿ ಆಕ್ಟಿವಿಟೀಸ್ ನಡೆಯುವಾಗ ಕರ್ಕೊಂಡ್ಬಂದ್ರು, ಮಾಡ್ಕೊಂಡ್ರು. ಆದ್ರೆ ಪ್ರಹ್ಲಾದ್ ಜೋಶಿ ಕೊಟ್ಟಿದ್ದ ಹೇಳಿಕೆಗೆ ನೀವು ಜಾತಿಗೆ ಒಂದ್ ರೀತಿ ಹೋಲಿಕೆ ಮಾಡ್ಕೊಂಡು ಮಾತಾಡ್ತಕ್ಕಂಥದ್ದು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಎಷ್ಟು ಮಟ್ಟಿಗೆ ಅವರ ಹೇಳಿಕೆಗಳು ಸರಿ ಅನ್ಸುತ್ತೆ? ಇವರು ಬಾಲಗಂಗಾಧರನ ಮಠಕ್ಕೆ, ಆದಿಚುಂಚನಗಿರಿ ಮಠಕ್ಕೆ ಪರ್ಯಾಯವಾಗಿ ಒಂದು ಮಠವನ್ನೇ ಪ್ರಾರಂಭ ಮಾಡಿದ್ರು ಇವರು. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಎಲ್ಲೋಗಿತ್ತು ಅವತ್ತಿನ ದಿನ? ಪರ್ಯಾಯವಾಗಿ ಒಂದು ವಿಶ್ವ ಒಕ್ಕಲಿಗರ ಮಠ ಅಂತ ಪ್ರಾರಂಭ ಮಾಡಿದ್ರು. ಈ ರೀತಿ ಎಲ್ಲ ಡಿವಿಷನ್ ರೀತಿನಲ್ಲಿ ಮಾಡ್ಕೊಂಡು ಬರೋದಂತ ಸಣ್ಣ ರಾಜಕಾರಣವನ್ನ ಕುಮಾರಸ್ವಾಮಿ ಅವ್ರು ಮಾತಾಡ್ತಾರೆ. ಅವರು ತಿಳ್ಕೊಬೇಕದನ್ನ. ಇದು ಅವಶ್ಯಕತೆ ಇತ್ತ ಇದ್ರದ್ದು? ಪೇಶ್ವೆ ಬ್ರಾಹ್ಮಣ ನಮ್ಗಂತೂ ನನಗೆ ಆಶ್ಚರ್ಯ ಗೊತ್ತಾಗಿದ್ಮೇಲೆ ಬಾಲಗಂಗಾಧರನಾಥ ತಿಲಕ್ ಅವ್ರ ಬಗ್ಗೆ ಇವ್ರ ಅಭಿಪ್ರಾಯ ಏನೋ, ಅವರು ಪೇಶ್ವೆಗಳೇನೆ. ಲೋಕಮಾನ್ಯ ಬಾಲಗಂಗಾಧರನಾಥ ತಿಲಕ್ ಅವ್ರ ಬಗ್ಗೆ ಇವ್ರ ಅಭಿಪ್ರಾಯ ಏನ್ ಹೇಳ್ತಾರೆ? ಅವರು ಪೇಶ್ವೆ ಬ್ರಾಹ್ಮಣರೇ. ಆಯ್ತು, ಇವ್ರ ಅವ್ರ ಬಗ್ಗೆ ಟೀಕೆ ಮಾಡ್ದಂಗಾಯ್ತು ಅಲ್ಲಿಗೆ. ಆಯ್ತಾಯ್ತು. ಅಶ್ವಥ್ ನಾರಾಯಣ್ ಗೌಡ್ರು ಹೇಳಿದ್ದೀರಿ, ಪ್ರಶ್ನೆಗಳನ್ನು ಕೇಳಿದ್ದೀರಿ. ನನ್ನ ಜೊತೆ ದೇವರಾಜ್ ಅವರು ಇದ್ದಾರೆ. ನಾನು ಅದಕ್ಕೆ ಎಲ್ಲರೂ ಒಂದ್ ರೌಂಡ್ ಮಾತಾಡಿಸ್ಬಿಟ್ಟೆ. ಈಗ ದೇವರಾಜ್ ಅವ್ರಿಗೆ ಕೇಳ್ತೀನಿ. ಸರ್, ಕುಮಾರಸ್ವಾಮಿ ಅವರು ಹೇಳ್ತಾರೆ ನನಗೆ ಬ್ರಾಹ್ಮಣ CM ಆದ್ರೆ ನನಗೇನು ಬೇಸರ ಇಲ್ಲ ಅಂತ. ಹಂಗಂದ್ರೆ ಟಾರ್ಗೆಟ್ ಇದ್ದಿದ್ದು ಸಮುದಾಯ ಅಲ್ಲ, ವ್ಯಕ್ತಿ ಟಾರ್ಗೆಟ್ ಆಗಿದ್ದಾಗ ಸಮುದಾಯ ಉಲ್ಲೇಖ ಯಾಕೆ ಅನ್ನೋದು ಫಸ್ಟ್ ಬೇಸಿಕ್ ಪ್ರಶ್ನೆ ಸರ್, ಪ್ಲೀಸ್. ಖಂಡಿತವಾಗಿಯೂ ಈಗ ಒಳ್ಳೆಯ ಪ್ರಶ್ನೆಯನ್ನು ಸನ್ಮಾನ್ಯ ಅಶ್ವಥ್ ನಾರಾಯಣ್ ಅವರು ಸಹ ತೆಗೆದಿದ್ದಾರೆ. ನೀವು ಸಹ ಅದನ್ನೇ ಹೇಳ್ತಿದ್ರಿ. ಎಲ್ಲೂ ಸಹ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಒಟ್ಟಾರೆ ಬ್ರಾಹ್ಮಣ ಸಮುದಾಯ ಅಂತ ಮಾತಾಡಲಿಲ್ಲ. ತೆಗಿರಿ, ಯಾವುದೇ ಕ್ಲಿಪ್ಪಿಂಗ್ಸ್ ತೆಗಿರಿ, ಒಟ್ಟಾರೆ ಬ್ರಾಹ್ಮಣ ಸಮುದಾಯ ಅಂತ ಎಲ್ಲೂ ಮಾತನಾಡಿದ್ದಿಲ್ಲ. ಮೊದಲನೇ ವಿಷಯ. ಎರಡನೇ ವಿಷಯ, ಕರ್ನಾಟಕ ಮಾತಾಡಿದ್ರೆ ಅಲ್ಲಿಗೆ ಬರ್ತೀನಿ, ನಾನು ಬರ್ತೀನಿ ಅಲ್ಲಿಗೆ. ಈಗ ಎರಡನೇ ಪ್ರಶ್ನೆ ಏನು? ಸನ್ಮಾನ್ಯ ಜೋಶಿಯವ್ರ ಬಗ್ಗೆ ಮಾತನಾಡಿದ್ದಾರೆ. ನಾವು ಇವಾಗ ಸರಿಸುಮಾರು 1-1.5 ವರ್ಷದಿಂದ ನಾವು ಈ ಪಂಚರತ್ನ ಕಾರ್ಯಕ್ರಮಗಳು, ಜಲಧಾರೆ ಕಾರ್ಯಕ್ರಮಗಳು ಮತ್ತು ಜನತಾ ಮಿತ್ರ ಕಾರ್ಯಕ್ರಮಗಳನ್ನ ನಾವು ರಾಜ್ಯದಲ್ಲಿ ಮಾಡ್ಕೊಂಡ್ಬರ್ತಿದ್ದೀವಿ. ಈಗ ನಮ್ಮ ದೇಶದಲ್ಲಿರ್ತಕ್ಕಂತಹ ಒಬ್ಬ ಸಾಮಾನ್ಯ ಕಡು ಬಡಪಾಯಿ ಮಗು ಸಹ ಏನು ಬಿಸ್ಕೆಟ್ ತಿಂತಾನೆ ಅಥವಾ ಒಂದು ಪೆನ್ಸಿಲ್ ತೊಗೋತಾನೆ, ಒಂದು ಪುಸ್ತಕ ತೊಗೋತಾನೆ, ಅದ್ರ ಮೇಲೂ ಸಹ 5% GST ಕಟ್ತಾವನೆ. ಇವತ್ತು ಈ ದೇಶದ ಅತಿ ಶ್ರೀಮಂತರು ಅಂಬಾನಿ, ಅದಾನೆ, ಅವ್ರ ಮಕ್ಕಳು ಸಹ ಅವ್ರು ಬಿಸ್ಕೆಟ್ ತಿಂದ್ರೆ 5%. ನಾನು ಬರ್ತೀನಿ, ಅಲ್ಲಿಗೆ ಬರ್ತಿದ್ದೀನಿ, ನಾನು ಬಂದ್ಬಿಡ್ತೀನಿ. ಒಂದು ನಿಮಿಷ, ನನಗೆ ಒಂದೇ ಒಂದು ನಿಮಿಷ ಟೈಮ್ ಕೊಡಿ. ನಾನು ಯಾಕೆ ಈ GST ಅನ್ನು ಹೇಳ್ತಿದ್ದೀನಿ ಅಂತಂದರೆ, ಟ್ಯಾಕ್ಸ್ ಕಟ್ಟೋ ವಿಷಯದಲ್ಲಿ ನಮಗೆ ಸಮಾನತೆ ಇದೆ. ಈ ದೇಶದಲ್ಲಿ ಟ್ಯಾಕ್ಸ್ ಏನು GST ಕಟ್ಟೋ ವಿಷಯದಲ್ಲಿ ಸಮಾನತೆ ಇದೆ. ಆದರೆ ನಾವು ಇವತ್ತಿನ ದಿವಸ ಆ ವರ್ಗದ ಜನಕ್ಕೆ ಇಷ್ಟೆಲ್ಲ ಟ್ಯಾಕ್ಸ್ ತೊಗೊಂಡು ಇನ್ನೊಂದು ಸೌಲಭ್ಯ ಕೊಟ್ಟಿದ್ದಿಲ್ಲ. ಉಚಿತವಾದ ಶಿಕ್ಷಣ ಕೊಟ್ಟಿದ್ದಿಲ್ಲ, ಇಷ್ಟು ವರ್ಷ ಆದ್ರೂ ಉಚಿತವಾದ ಆರೋಗ್ಯ ಕೊಟ್ಟಿದ್ದಿಲ್ಲ, ಉದ್ಯೋಗ ಕೊಟ್ಟಿದ್ದಿಲ್ಲ, ವಸತಿ ಕೊಟ್ಟಿದ್ದಿಲ್ಲ. ಅವ್ರನ್ನ ಒಂದು ದೃಷ್ಟಿ ಇಟ್ಕೊಂಡು ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ರೆ ನೀವು ಟೀಕೆ ಮಾಡಿಯಪ್ಪ, ರಾಜಕೀಯವಾಗಿ ಟೀಕೆ ಮಾಡಿ ಕಾರ್ಯಕ್ರಮವನ್ನು. ಕಾಂಗ್ರೆಸ್ನವರು ನನ್ನ ಮಿತ್ರರು ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ? ಪಂಚರತ್ನ ಇವತ್ತು ಮಾಡೋಗಿದ್ರೆ ಇವರು 5 ವರ್ಷದ ಇವರು ಅಧಿಕಾರದಲ್ಲಿದ್ದಾಗಲೇ ಮಾಡ್ಬೋದಾಯಿತು, ಈಗ ಮಾಡಬೇಕಾಗಿತ್ತಾ?
ಇದು ನಾವು ಹೇಗೆ ನಂಬೋದು ಅಂತ ಮಾಡಿದರೆ ಸನ್ಮಾನ್ಯ ಸಿದ್ದರಾಮಣ್ಣವರು. ಅದಕ್ಕೆ ನಾವು ಸಿದ್ದರಾಮಣ್ಣವ್ರಿಗೆ ಹೇಳಿದ್ವಿ, ನೀವು ಮಾಡೋಗಿದ್ರೆ 200 ಯೂನಿಟ್ನ ಮತ್ತೆ 2,000 ರೂಪಾಯಿನ ಅವತ್ತೇ ಹಾಕ್ಬೋದಾಗಿತ್ತು, ಇವತ್ತೇ ಹಾಕಿ. ಅದು ರಾಜಕೀಯ ಟೀಕೆ, ಆರೋಗ್ಯಪೂರ್ಣವಾಗಿದೆ, ನಾನು ವೆಲ್ಕಮ್ ಮಾಡ್ತೀನಿ. ಇವ್ರು ಯಾಕೆ ನಮ್ಮ ಕುಟುಂಬದ ಬಗ್ಗೆ ಕೈ ಹಾಕಿದ್ರು? ಜೋಶಿ ಅವರಿಗೆ ಇವಾಗ ಒಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದ್ ಕಡೆ ಹೇಳ್ತಾರೆ, ಏನು ಕ್ರಿಯೆಗೆ ಪ್ರತಿಕ್ರಿಯೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಹೌದು, ಕ್ರಿಯೆಗೆ ಪ್ರತಿಕ್ರಿಯೆ ಅಂದ್ಮೇಲೆ ಪ್ರತಿಕ್ರಿಯೆ ಕೊಟ್ಟಿದ್ದೀವಿ ನಾವು. ನಾನು ಪ್ರತಿಕ್ರಿಯೆ ಕೊಡುವಂತ ನಿಟ್ಟಲ್ಲಿ ಈಗ ನನಗೆ ಎಷ್ಟು ಜೋರ ಹೊಡಿದ್ರು ಅಷ್ಟೇ ಜೋರ ಹೊಡಿಬೇಕಾಗಿತ್ತು ಅಂತ ಯಾಕೆ ಹೇಳ್ತೀರಿ? ಕಡಿಮೆ ಹೊಡಿಬಹುದು, ಜಾಸ್ತಿ ಹೊಡಿಬಹುದು ನಾವು. ಅದು ಇದು ಪ್ರತಿಕ್ರಿಯೆ ಇದೆ. ಆದ್ರೆ ಈಗ ಒಂದು ಅಲ್ಲಿ ಆದ್ರೆ ಥರ್ಡ್ ಲಾ ಏನ್ ಹೇಳುತ್ತೆ ಅಂದ್ರೆ ಎವ್ರಿ ಆಕ್ಷನ್ ಹ್ಯಾಸ್ ಈಕ್ವಲ್ ಆಪೋಸಿಟ್ ರಿಯಾಕ್ಷನ್. ಜಾಸ್ತಿ ಕಡಿಮೆ ಇಲ್ಲ ಇಲ್ಲಿ. ಅಲ್ಲ ಇಲ್ಲ ಹೆಂಗೆ ಅಂದ್ರೆ ಅವ್ರು ಒಂದ್ ಹೊಡೆದ್ರೆ ನೀವು ಒಂದೇ ಹೊಡಿಬೇಕು. ಅವ್ರು ನಿಮಗಂದ್ರು ಅಂದಾಗ ನೀವು ಅವ್ರಿಗೆ ಅನ್ಬೇಕು, ಬಿಟ್ರೆ ಅವ್ರ ಸಮುದಾಯಕ್ಕೆ ನಾವು ಖಂಡಿತ ನ್ಯೂಟನ್ ಲಾ ಹೇಳುತ್ತೆ. ನಾನು ಸಂಪೂರ್ಣ ಮಾಡ್ತೀನಿ. ಸನ್ಮಾನ್ಯ ಜೋಶಿ ಅವರು ನಾನು ಯಾಕೆ ಆ ವಿಷಯವನ್ನ ನಾವು ಎತ್ತಿದ್ವಿ ಅಂತಕ್ಕಂಥದಕ್ಕೆ ಒಂದು ಸಂಪೂರ್ಣವಾಗಿ ಕ್ಲಾರಿಫೈ ಮಾಡಬೇಕು. ಯಾಕಂದ್ರೆ ಇದು ಪಕ್ಷದ ಒಂದು ತೀರ್ಮಾನ, ಇದು ಪಕ್ಷದ ವಿಷಯ ಇದೆ. ಈಗ ಸನ್ಮಾನ್ಯ ಜೋಶಿ ಅವರ ರಾಜಕೀಯ ಜೀವನ ಚರಿತ್ರೆಯನ್ನು ನೀವು ತಕೊಳ್ಳಿ. ಪ್ರಾರಂಭ ಮಾಡಿದ್ದೆ ಅವರು ಒಡೆಯೋದ್ರ ಮುಖಾಂತರ, ಹುಬ್ಳಿ ಈದ್ಗಾ ಮೈದಾನದಲ್ಲಿ ಬೆಂಕಿ ಹಚ್ಚೋದ್ರ ಮುಖಾಂತರ ಅವ್ರ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡ್ತಾರೆ. ನಂತರ ಹುಬ್ಳಿಯಲ್ಲಿ ಏನೇನು ಅವಾಂತರಗಳು ಅವರು ಮತ್ತೆ ಅವ್ರ ಕುಟುಂಬ ಮಾಡಿದ್ರು ಅಂತಕ್ಕಂಥ ನಾವು ಇಲ್ಲಿ ಉಲ್ಲೇಖ ಮಾಡಲ್ಲ. ಇನ್ನೊಂದು ದಿವಸ ಬರ್ತೀನಿ. ಅಲ್ಲ, ಜೋಶಿ ಅವರು ನಾವು ಸನ್ಮಾನ್ಯ ಬ್ರಾಹ್ಮಣ ಸಮುದಾಯ ಈಗ ನಾವು ಹೇಳ್ತಿರ್ತಕ್ಕಂಥದ್ದು ಸ್ಪಷ್ಟವಾಗಿ ನೇರವಾಗಿ ಹೇಳ್ತಿದೀವಿ. ಅಲ್ಲಿಗೆ ಏನಾಯ್ತು, ಜೋಶಿ ಅವರಿಗೆ ಇರ್ತಕ್ಕಂಥ ಮನಸ್ಥಿತಿ ಅಂತದ್ದು ಒಡೆಯುವಂಥದ್ದು, ಕೊಲ್ಲುವಂಥದ್ದು, ದ್ವೇಷದ ಹಚ್ಚುವಂಥದ್ದು. ಉದಾಹರಣೆ ಕೊಡಬೇಕಾಗಿತ್ತು. ನಾವು ಇದನ್ನು ತೀಕ್ಷ್ಣ ಕೊಡಬೇಕು ಅಂತ ಕೊಟ್ಟಿದ್ದೀವಿ. ಏನು ಕೊಟ್ಟಿದ್ವಿ ಅವ್ರಿಗೆ? ಸನ್ಮಾನ್ಯ ಜೋಶಿ ಅವ್ರಿಗಿರ್ತಕ್ಕಂಥ ಮನಸ್ಥಿತಿ ಎಂತದ್ದು ಅಂತಂದ್ರೆ ಒಡೆಯುವಂಥದ್ದು, ಕೊಲ್ಲುವಂಥದ್ದು. ಅವ್ರಿಗೆ ಇಂತಹ ಇತಿಹಾಸ ಇದೆ. ನಾವು ಇತಿಹಾಸದ ಭಾಗಗಳನ್ನ ಸತ್ಯ ಉಲ್ಲೇಖ ಮಾಡಿದ್ದೀವಿ. ಅಲ್ಲೇನ್ ಮಾಡಿದಿರಿ? ಅಲ್ಲಿ ನೀವು ಹೇಳಿದ್ ಕರೆಕ್ಟ್ ಇತ್ತು, ದೇವರಾಜ್ ಅವ್ರು ಅವಾಗ್ಲೇ ಹೇಳಿದ್ರಿ. ಏನ್ರಿ ನಾವು ಜನರಲೈಸ್ ಮಾಡ್ಬಿಟ್ವಾ? ನಾವು ಜನರಲ್ ಆಗಿ ಬ್ರಾಹ್ಮಣ ಸಮುದಾಯದ ಬಗ್ಗೆ ಮಾತಾಡಿಲ್ಲ. ಯು ಆರ್ ರೈಟ್. ಈ ರಾಜ್ಯದಲ್ಲಿ ಸಮುದಾಯದ ಅಭಿವೃದ್ಧಿ ನಿಗಮ ಮಾಡಿದವರು ನಾವು. ಹೌದು, ಬೆಂಗಳೂರು ನಗರದಲ್ಲಿ ಅಧಿಕಾರ ಬಂದ್ಬಿಡುತ್ತಾ ಬ್ರಾಹ್ಮಣ ಸಮುದಾಯ ಮಾಡಿಬಿಟ್ಟು ಅಭಿವೃದ್ಧಿ ಮಂಡಳಿ ಮಾಡಿದ ತಕ್ಷಣ? ಅಲ್ಲ, ನಾನು 3 ದಿವಸದಿಂದ ಅದನ್ನೇ ಕೇಳ್ತಾ ಇದ್ದೀನಿ. ಆಯ್ತಾ? ಅದೇ ಹೇಳಿಕೆ ಕೇಳ್ತಾ ನಾವು ಬ್ರಾಹ್ಮಣ ಸಮುದಾಯದ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನ ಅಥವಾ ಅಗೌರವವಾಗಿ ನಡ್ಕೋಬೇಕು ಅಂತ ಭಾವನೆ ನಮ್ಮಲ್ಲಿ ಖಂಡಿತ ಇರಲಿಲ್ಲ. ಬ್ರಾಹ್ಮಣ ಸಮುದಾಯ ರೂಪದಲ್ಲಿ ನೋಡಿದ್ರೆ ನಾವು ಯಾವ ಬಿಲ್ಡಿಂಗ್ ಅಲ್ಲಿ ಕೂತಿದೀವಲ್ಲ, ಇದೇ ಬಿಲ್ಡಿಂಗ್ ಗ್ರೌಂಡ್ ಫ್ಲೋರ್ ಅಲ್ಲಿ ಒಕ್ಕಲಿಗ ಅಭಿವೃದ್ಧಿ ಮಂಡಳಿ ಇರುವಂತದ್ದು ಇದೇ ಬಿಲ್ಡಿಂಗ್. ಈಗ ನಾವು ಆ ಬಿಲ್ಡಿಂಗ್ ಅಲ್ಲಿ ಇದೀವಿ ಅಂದ್ಬಿಟ್ಟು ನಾವು ಹೀಯಾಳಿಸಿ ಮಾತಾಡ್ಬೋದಾ? ಅಥವಾ ರಚನೆ ಮಾಡಿದವರೇ ಬಿಜೆಪಿ ಅವರು ಅಂದ್ಬಿಟ್ಟು ಡಾಕ್ಟರ್ ಅಶ್ವಥ್ ನಾರಾಯಣ್ ಗೌಡ್ರು ಅಥವಾ ಅವ್ರ ಪಕ್ಷದವ್ರು ಹೀಯಾಳಿಸಿ ಮಾತಾಡ್ಬೋದಾ? ನೀವು ಕರೆಕ್ಟ್ ಹೇಳಿದಿರಿ. ನೀವು ಬ್ರಾಹ್ಮಣ ಸಮುದಾಯಕ್ಕೆ ನೀವು ಕೊಡುಗೆ ಕೊಟ್ರಿ, ಅದೊಂದು ಅಭಿವೃದ್ಧಿ ಮಂಡಳಿ ಮಾಡಿದ್ರಿ. ನಾನು ಅಲ್ಲೇ ಇನ್ನೊಂದು ಪ್ರಶ್ನೆಗೆ ಬಂದ್ಬಿಡ್ತೀನಿ, ತಗೊಳ್ಳಿ. ಅಭಿವೃದ್ಧಿ ಮಂಡಳಿ ಮಾಡೋ ಅಂತ ಸಮುದಾಯ ಅದು ಅಂದ್ರೆ, ಅಯ್ಯೋ ಪಾಪ ಆ ತರ ಸಮುದಾಯದಲ್ಲಿ ಕೆಲವರು ಇದ್ದಾರೆ, ಅದಕ್ಕಾಗಿ ತಾನೇ ಅಭಿವೃದ್ಧಿ ಮಂಡಳಿ ಮಾಡಿದ್ರೆ ನೀವು ಅಂತ ಸಮುದಾಯನ ಟಾರ್ಗೆಟ್ ಮಾಡಲ್ಲ. ಇಲ್ಲ ಜೋಶಿ ಅವರೇ, ಒಂದು ಘಟನೆ ನಡೆಯುತ್ತೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರ ಮನೆಯಲ್ಲಿ ಒಂದು ದಿವಸ ಒಂದು ಹೋಮ ಹವನ ನಡೀತಾ ಇರ್ತದೆ. ಆ ನಡೆಯುವಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಅಸಿಸ್ಟ್ ಮಾಡ್ತಾ ಇರ್ತಾರೆ. ಹವ್ಯಕರಿಗೆ ನಿಮ್ಗೆ ಗೊತ್ತಿದೆ, ಋತ್ವಿಕರಿಗೆ ಅಸಿಸ್ಟೆನ್ಸ್ ಇದ್ದೇ ಇರ್ತಾರೆ. ಅವಾಗ ಆತನ ಕೇಳಿದಾಗ ಮಗಳಿಗೆ ಫೀಸ್ ಕಟ್ಟಲಿಕ್ಕೆ ಆಗಿರಲಿಲ್ಲ. ಅಯ್ಯೋ ದೇವರೇ, ಈ ವರ್ಗವನ್ನು ನಾವು ಇಷ್ಟು ದಿವಸ ನೋಡ್ಲಿಲ್ವಲ್ಲ. ಅವತ್ತು ಸನ್ಮಾನ್ಯ ದೇವೇಗೌಡರು ಹೇಳ್ತಾರೆ, ಕಾಳಜಿ ಅನುಕಂಪ ಇರುವಂತವ್ರ ಬಾಯಲ್ಲಿ ಇಲ್ಲ ಹೇಳ್ತೀನಿ. ಇನ್ನು ಸ್ವಲ್ಪ ಒಂದು ನಿಮಿಷ ಅವಕಾಶ. ನನಗೆ ಅಷ್ಟೇ ಮಾತ್ರ ಆಗಿರಲಿಲ್ಲ. ಸನ್ಮಾನ್ಯ ದೇವೇಗೌಡರು ಮತ್ತೆ ಅವ್ರ ಕುಟುಂಬಕ್ಕೆ ಈ ಬ್ರಾಹ್ಮಣ ಸಮುದಾಯವನ್ನ ಆಚಾರ್ಯ ಸ್ವರೂಪವಾಗಿ ನೋಡಿದರೆ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಮೇಲ್ಪಂಕ್ತಿ ಅವರೇ ಹಾಕೊಟ್ಟಿರೋದು ನೋಡಬೇಕು ಅನ್ನೋದ್ರ ಬಗ್ಗೆ. ಈಗ ನಮ್ಮೆಲ್ಲರ ಶ್ರದ್ಧಾ ಕೇಂದ್ರ ಯಾವುದು? ನಮ್ಮ ರಾಜ್ಯದಲ್ಲಿ ನಮ್ಮೆಲ್ಲರ ಕನ್ನಡಿಗರ ಶ್ರದ್ಧಾ ಕೇಂದ್ರ ಬಂದು ಶೃಂಗೇರಿ. ನನ್ನ ಶೃಂಗೇರಿಗೆ ದಾಳಿಗಳು 3 ಸಲ ಆಗುತ್ತೆ ಇತಿಹಾಸದಲ್ಲಿ. ಪೇಶ್ವೆಗಳು ಮಾಡಿಸ್ತಾರೆ, ಅದನ್ನ ಇರ್ತಕ್ಕಂಥ ಸಂಪತ್ತನ್ನೆಲ್ಲ ಲೂಟಿ ಮಾಡ್ಕೊಂಡು ಹೋಗ್ತಾರೆ. ಚಂದ್ರಮೌಳೇಶ್ವರ ದೇವಸ್ಥಾನವನ್ನ ಭಿನ್ನ ಮಾಡ್ತಾರೆ. ಅಷ್ಟೆಲ್ಲ ಆದ್ರೂ ಸಹ ನಮ್ಗೊಂದು ಸಾತ್ವಿಕ ಸಿಟ್ಟಿದೆ. ನನ್ನ ಕರ್ನಾಟಕ ರಾಜ್ಯದಲ್ಲಿ ನನ್ನದೇ ಆದಂತ ಒಂದು ಶ್ರದ್ಧಾ ಕೇಂದ್ರವನ್ನು ಒಡೆದಂತವ್ರು ಇಂಥವ್ರು ಅಂತಕ್ಕಂಥ ಸಾತ್ವಿಕ ಸಿಟ್ಟಿದೆ. ಆ ಸಿಟ್ಟು ಈ ರೀತಿ ಬಂದಿದೆ. ಆ ಸಿಟ್ಟು ನಿಮಗೆ ಈ ರೀತಿ ಬಂದಿರಬಹುದು. ಆ ಸಿಟ್ಟು ನಿಮಗೆ ಪೇಶ್ವರ್ ಮೇಲೆ ಬರ್ಬೇಕಾಗಿತ್ತು. ಮತ್ತೆ 1790 ನಲ್ಲಿ ಬರೀ ಶೃಂಗೇರಿ ಅಲ್ಲ, 1772 ನಲ್ಲೇ ಕರ್ನಾಟಕದಲ್ಲಿ ಇನ್ನೊಂದು ದೇವಸ್ಥಾನ ಹೊಡೆದ್ರು ಅವರು. ಈಗ ನಾವು ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಏನ್ ಹೇಳಿ ಕೊಟ್ರಲ್ಲಿ ಅಂತಂದ್ರೆ, ಆ ಪೇಶ್ವೆಯರಿಗಿರ್ತಕ್ಕಂಥ ಮನಸ್ಥಿತಿ ಜೋಶಿ ಅವರಿಗಿದೆ, ಅದನ್ನ ಹೇಳಿ ಕೊಟ್ರು. ನೀವು ಕರೆಕ್ಟ್ ಹೇಳಿದಿರಿ, ಜನರಲೈಸ್ ಮಾಡ್ಲಿಲ್ಲ. ಇಡೀ ಬ್ರಾಹ್ಮಣ ಸಮುದಾಯವನ್ನ ಒಂದೇ ತಕ್ಕಡಿನಲ್ಲಿ ಹಾಕಿ ಇವರು ತೂಗ್ಲಿಲ್ಲ. ಅಲ್ಲಿಗೆ ಪ್ರಶ್ನೆ ಏನಪ್ಪಾ ಅಂದ್ರೆ, ದಕ್ಷಿಣ ಕರ್ನಾಟಕದ ಬ್ರಾಹ್ಮಣರಂತೆ ಅಲ್ಲ ಇವರು ಅಂತಾರೆ. ಅಲ್ಲಿ ವಿಶ್ಲೇಷಕರು ಇವತ್ತು ನಾನು ಕೂರಿಸಲಿಲ್ಲ, ಯಾಕಂದ್ರೆ ಆಲ್ರೆಡಿ ದ ಪ್ಯಾನಲ್ ಇಸ್ ಫುಲ್ಲು. ಏನಕ್ಕೆ ವಿಶ್ಲೇಷಕರನ್ನ ಕೂರಿಸಲಿಲ್ಲ? ವಿಶ್ಲೇಷಣೆ ಹಿಂಗೆ ಬರ್ಬೋದಾ? ನಿಮ್ಗೆ ಹೆಂಗಿದ್ರು ಉತ್ತರ ಕರ್ನಾಟಕದ ಮೇಲೆ ಅವಲಂಬನೆ ಕಡಿಮೆ ಇದೆ, ಹಂಗಾಗಿ ದಕ್ಷಿಣ ಕರ್ನಾಟಕದ ಬ್ರಾಹ್ಮಣ ಮತಗಳನ್ನ ನಮ್ಮ ಹತ್ರ ಇಟ್ಕೊಳ್ಳೋಣ, ಅಲ್ಲಿಗೆ ಅವ್ರು ಬೇರೆ ಥರ ನೀವು ಬೇರೆ ಥರ ಅಂತ ಹೇಳ್ಬಿಡೋಣ. ಎನಿವೇ ಐ ಡೋಂಟ್ ಡಿಪೆಂಡ್ ಆನ್ ಉತ್ತರ ಕರ್ನಾಟಕ ಸೀಟ್ಸು.
ಹೀಗೂ ವಿಶ್ಲೇಷಣೆ ಆಗ್ಬಿಟ್ರೆ ದೇವರಾಜ್ ಅವರೇ? ಇಲ್ಲ, ನಾನು ಈ ಒಂದು ವಿಶ್ಲೇಷಣೆನ ನಾನು ತಪ್ಪು ಅಂತ ಹೇಳಲಿಕ್ಕೆ ಕ್ಷಮೆ ಕೇಳಿ ನಾನು ತಪ್ಪು ಅಂತ ಹೇಳ್ತೀನಿ. ಅಲ್ಲ, ಪಂಚರತ್ನ ಕಾರ್ಯಕ್ರಮಗಳ ಉತ್ತರ ಕರ್ನಾಟಕದಲ್ಲಿ ನೋಡ್ತಿದ್ರಲ್ಲ, ಇವತ್ತು ರಾತ್ರಿ 1:00 ಕುಷ್ಟಗಿಲ್ ಸೇರಿದಂಥ ಹೆಣ್ಣು ಮಕ್ಕಳುಗಳು ಜನಗಳ ಸ್ತೋಮ ನೋಡಿಬಿಟ್ಟು ಇವರು ಭಯ ಬಿದ್ದು ಈ ರೀತಿ ಹೇಳಿಕೆ ಜೋಶಿ ಅವರು ಕೊಟ್ಟಿದ್ದು. ಜೋಶಿಯವರು ಅವರ ಕುಟುಂಬಕ್ಕೆ ಇವತ್ತು ಸನ್ಮಾನ್ಯ ದೇವೇಗೌಡರ ಕುಟುಂಬದ ಬಗ್ಗೆ ಆಗಲಿ JDS ಬಗ್ಗೆ ಆಗಲಿ ಭ್ರಷ್ಟಾಚಾರದ ಹಗರಣ ಇಲ್ಲ, ಒಂದೇ ಒಂದು ಹಗರಣ ಇಲ್ಲ, ಸ್ವಜನ ಪಕ್ಷಪಾತದ ಹಗರಣ ಇಲ್ಲ, ರಾಜ್ಯವನ್ನು ಹಾಳು ಮಾಡಿದ್ರು ಅಂತ ಹಗರಣ ಇಲ್ಲ. ಇವ್ರು ಉಳ್ಕೊಂಡಿರ್ತಕ್ಕಂಥದ್ದು ಒಂದೇ ಒಂದು. ಇವು ಹೌದಪ್ಪ, ಕುಟುಂಬ ರಾಜಕಾರಣಕ್ಕೆ ನೀವು ಬರ್ತೀರಿ, ಬನ್ನಿರಪ್ಪ ಅದಕ್ಕೂ. ಇವತ್ತು ನಮ್ಮ ಒಂದು JDS ಪಕ್ಷದಲ್ಲಿ 8 ಜನ ಕುಟುಂಬ ರಾಜಕಾರಣ ಮಾಡ್ತಾರೆ ಅಂತ ನೀವು ಹೇಳ್ತೀರಿ. BJPನಲ್ಲಿ 42 ಜನ ಇದ್ದಾರೆ. 224 ಜನದಲ್ಲಿ 42 ಜನ ಅಂತಾರೆ. 1/3 ಆಫ್ ದಿ ಪೀಪಲ್ ಕುಟುಂಬ ರಾಜಕಾರಣ ಮಾಡ್ತಿದ್ರೆ ನಮ್ಗೇನು ಹೇಳ್ತೀರಿ? ಹೇಳುವಂಥ ನೈತಿಕತೆ ಇವ್ರಿಗೇನಿದೆ? ಹಾಗಾದ್ರೆ ಅಲ್ಲಿಗೆ 42 ಮೆಂಬರ್ಸ್ ಇದ್ದಾರೆ ಇವತ್ತಿನ ದಿವಸ ಬಿಜೆಪಿಯ ಒಂದು. ನಾನು ನೀವು ಟೀಕೆ ಮಾಡ್ದಂಗೆ ನಾನು ಟೀಕೆ ಮಾಡಬೇಕು, ನೀವ್ ಯಾಕೆ ಬಯಸ್ತೀರಿ? ನೀವು 1 ಹೊಡೆದಿದ್ದೀರಿ, ನಾನು 2 ಹೊಡಿತೀನಿ ರೀ. ನಾನು 2 ಹೊಡೆದಾಗ ನೀವು 3 ಹೊಡೆದಿದ್ದೀರಿ. ನಮ್ಗೆ ನೀವು ಯಾರು ಹೊಡೆದ್ರು ಅವ್ರು ಅಲ್ಲ, ನಾವು ಅವ್ರಿಗಿಲ್ಲ. ಸನ್ಮಾನ್ಯ ಕುಮಾರಸ್ವಾಮಿ ಇನ್ನು ಮುಂದೆ ಹೋಗ್ತಾರೆ. ಈ ತರಹ ಒಡೆದು ಆಳುವ ಮನಸ್ಥಿತಿ ಇರತಕ್ಕಂತ ವ್ಯಕ್ತಿಯನ್ನ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾಗಿ ಏರ್ತಾವ್ರೆ ಅಂತಕ್ಕಂಥದ್ದು ಹೇಳ್ತಾರೆ. ಆ ಸತ್ಯವನ್ನು ಹೇಳ್ತಾರೆ. ದೇವರಾಜ್ ಅವರೇ, ನಾನೇನ್ ಕೇಳಿದೆ, ಈ RSS ನ ಚಿಂತನೆ, RSS ನ ನಿರ್ಧಾರ, ಆ ನಿರ್ಧಾರದ ಮುಂಚೆ ಬರುವಂತ ಒಂದು ಕಾರ್ಯವೈಖರಿ ಪ್ರಕ್ರಿಯೆಯನ್ನ ಟೀಕಿಸೋ ಬರದಲ್ಲಿ ಕುಮಾರಸ್ವಾಮಿ ಅವರು ಹಿಂಗೆ ಹೇಳ್ಬಿಟ್ರ ಅಂತ. ಯಾಕೋತಾ ನೋಡಿ, ನೀವೇ ಈ ಸೆಕ್ಯುಲರ್ ಅಂದ್ಬಿಟ್ರೆ ಏನಾಗ್ಬಿಡುತ್ತೆ, ಇತ್ತೀಚಿನ ದಿನಗಳಲ್ಲಿ ನನಗೆ ಗೊತ್ತಿಲ್ಲ ಏನ್ ಹೇಳ್ತಾರೆ, ಸೆಕ್ಯುಲರ್ ಅಂದ್ರೆ ನೀವು ಒಂದಷ್ಟು ಜಾತಿಗಳನ್ನ ದ್ವೇಷಿಸ್ಬೇಕು, ಸೆಕ್ಯುಲರ್ ಅಂದ್ರೆ ನೀವು ನಿಮ್ಮ ಸಂಪ್ರದಾಯಗಳಿಂದ ಒಂದು ಹೆಜ್ಜೆ ದೂರನೇ ನಿಲ್ಲಬೇಕು. ನಮ್ದು ಅಂತ ನಾವು ಒಪ್ಕೊಂಡ್ಬಿಟ್ರೆ ಯು ಆರ್ ನಾಟ್ ಸೆಕ್ಯುಲರ್, ನಮ್ದು ಅಂತ ನಾವು ಹೆಮ್ಮೆ ಪಟ್ಬಿಟ್ರೆ ಯು ಆರ್ ನಾಟ್ ಸೆಕ್ಯುಲರ್. ಕಲ್ಚರ್, ಸಂಸ್ಕೃತಿಯನ್ನ ಸಂಭ್ರಮಿಸೋದ್ರಲ್ಲಿ ಯಾಕಿರ್ಬೇಕು ಹಿಂಜರಿಕೆ? ಮಾಡ್ಬಿಟ್ರೆ ಯು ಆರ್ ನಾಟ್ ಸೆಕ್ಯುಲರ್. ಇಲ್ಲ, ನಿಮ್ಮ ಪ್ರಶ್ನೆ ತುಂಬಾ ವ್ಯಾಖ್ಯಾನ ಈ ನಡುವೆ ನಾನು ಹೇಳ್ತಾ ಇರೋದು, ನಿಮ್ಮ ಪ್ರಶ್ನೆ ಸಂವೇದನೆ ಯಾವ ರೀತಿನಲ್ಲಿ ಬೆಳೀತಿದೆ ನಟರಾಜ್ ಗೌಡ್ರೆ, ಸಂವೇದನೆ ಯಾವ ರೀತಿ ಬೆಳೀತಿದೆ ಅಂದ್ರೆ, ಯು ಸೆಲೆಬ್ರೇಟ್ ಯುವರ್ ಫೆಸ್ಟಿವಲ್, ನಾನು ನಿನಗೆ ವಿಶ್ ಮಾಡ್ತೀನಿ. ಐ ಸೆಲೆಬ್ರೇಟ್ ಮೈ ಫೆಸ್ಟಿವಲ್, ಯು ಕಾಲ್ ಮಿ ಕಮ್ಯುನಲ್. ಇದೇ ಅವ್ರ ರೀತಿನಪ್ಪ, ನ್ಯಾಯ ಅಲ್ಲ ಇದು ಅಂತ. ಅಶ್ವಥ್ ನಾರಾಯಣ್ ಗೌಡ್ರೆ ಒಂದೇ ಒಂದು ಉತ್ತರ ಕೊಟ್ಬಿಡ್ತೀನಿ. ಸನ್ಮಾನ್ಯ ದೇವೇಗೌಡರು ಶೃಂಗೇರಿಯಲ್ಲಿ ಚಂಡಿಕಾ ಹೋಮ ಮಾಡಿದಾಗ ಎಲ್ಲಾ ಪತ್ರಿಕಾ ಪ್ರತಿನಿಧಿಗಳು ಕರೆದ್ಬಿಟ್ಟು ವಿಜೃಂಭಣೆಯಿಂದ ಮಾಡಿದ್ವಿ. ವಿಜೃಂಭಣೆಯಿಂದ ಮಾಡಿದ್ವಿ. ಚಾಮುಂಡಿ ಬೆಟ್ಟದಲ್ಲಿ ಮಾಡಿದಾಗ ವಿಜೃಂಭಣೆಯಿಂದ ಮಾಡಿದ್ವಿ. ದೇವಭಕ್ತಿ ಅನ್ನೋದೆಲ್ಲ ಕುಟುಂಬದಲ್ಲಿ ಇದೆ. ಅದ್ರ ಬಗ್ಗೆ ಪರಶಿವನ ಬಗ್ಗೆ ರೇವಣ್ಣ ಅವ್ರ ಭಕ್ತಿ ಒಂದ್ ರೀತಿ ನೆಕ್ಸ್ಟ್ ಲೆವೆಲ್ ಅಲ್ಲೇ ಇದೆ, ಅದು ಬೇರೆ ಪ್ರಶ್ನೆ. ನಾನು ಅದ್ರ ಬಗ್ಗೆ ಮಾತಕ್ಕೆ ಹೋಗೋದಿಲ್ಲ. ಅಲ್ಲ, ಇಷ್ಟೆಲ್ಲ ಇದ್ದು ಕೂಡ ಅದು ಯಾವಂದ್ರೆ ಇದು ಅಟ್ಲೀಸ್ಟ್ ಓಕೆ, ದೇವರಾಜ್ ಅವರು ಇಲ್ಲಿದ್ದೀರಿ, ಕುಮಾರಸ್ವಾಮಿ ಅವರು ಯಾವ ಅರ್ಥದಲ್ಲಿ ಯಾವ ಸನ್ನಿವೇಶದಲ್ಲಿ ಏನ್ ಹೇಳ್ಬೇಕು ಅಂತ ಹೋಗಿ ಏನ್ ಹೇಳಿದ್ದಾರೆ ಅಥವಾ ಇದೇ ಹೇಳ್ಬೇಕು ಅಂತಿದ್ರೆ ನಮಗೆ ಗೊತ್ತಿಲ್ಲ. ಆದ್ರೆ ಇವತ್ತಿಗೆ ನಿನ್ನೆ ಹೇಳಿದ್ರು ಇಲ್ಲ, ಅದು ಅರ್ಥೈಸ್ಕೊಳ್ಳೋ ರೀತಿನೇ ಬೇರೆ ಆಗೋಯ್ತು. ಇವತ್ತು ಹೇಳ್ತಾರೆ ಬದ್ಧ ಇದ್ದೀನಿ. ಅಶ್ವಥ್ ನಾರಾಯಣ್ ಗೌಡ್ರಿಗೆ ನಾನು ಕೇಳ್ತೀನಿ, ಸರ್ 3 ದಿನದಲ್ಲಿ ಫಸ್ಟ್ ದಿನ ಹೇಳಿಕೆ, ಸೆಕೆಂಡ್ ದಿವಸ ಸಮಂಜಸವಾಗುವಂಥ ಒಂದು ಸಮಜಾಯಿಸಿ, 3ನೇ ದಿನ ಇಲ್ಲ ನಾನು ಹೇಳಿಕೆ ಕೊಟ್ಟಂಥದ್ದಕ್ಕೆ ಬದ್ಧ ಇದ್ದೀನಿ ಅಂತ. ಅಂದ್ರೆ ನೀವು ಇದನ್ನ ಹೇಗೆ ಗಮನಿಸ್ತೀರಿ ಅಂತ? ಸರ್, ಈ ಹಸ್ ಮೇಡ್ ಎ ಸ್ಟೇಟ್ಮೆಂಟ್ ಪೊಲಿಟಿಕಲಿ ಸರ್, ರಾಜಕೀಯವಾಗಿ ಅವರು ಸ್ಟೇಟ್ಮೆಂಟ್ ಮಾಡಿರ್ತಕ್ಕಂಥದ್ದು. ಪ್ರಹ್ಲಾದ್ ಜೋಶಿ ಅವ್ರನ್ನ ಮುಖ್ಯಮಂತ್ರಿ ಮಾಡಕ್ಕೆ RSS ಹುನ್ನಾರ ಇದೆ ಅಂತ ಹೇಳ್ತಾ ಇರೋದು ದಿಸ್ ಇಸ್ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಸರ್. ಅದು ಏನ್ ಕುಮಾರಸ್ವಾಮಿ ಸುಮ್ನೆ ಅಲ್ಲ, ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿ ನಾವು ಸುಮ್ಮನೆ ಆಗ್ತೀವಿ. ಮಾತಾಡಿರೋದವರು ನಿಜ ಅಲ್ವಾ? ಅದೇಳಿ ಓಲಿ, ನಿಜ ಕೇಳಿಸ್ಕೊಳ್ಳಿ, ನಾನು ಮಾತಾಡಿದ್ದು. ಇಲ್ಲ ಒಂದ್ ನಿಮಿಷ ಕೇಳಿಸ್ಕೊಳ್ರಿ. ನೀವು ಏನೇನೋ ಮಾತಾಡದಲ್ಲ, ನನ್ನ ಪಾರ್ಟಿ ಅಭಿಪ್ರಾಯ ಏನಿದೆ ನಾನು ಹೇಳ್ತೀನಿ. ನಮ್ಮ ಪಾರ್ಟಿ ಅಭಿಪ್ರಾಯ ನಾನು ಏನಿದೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ಆಮೇಲೆ ಮಾತಾಡಿ. ಇದ್ರಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ಮುಖ್ಯಮಂತ್ರಿ ಆಗ್ಬೇಕು, ಮುಖ್ಯಮಂತ್ರಿ ಮಾಡ್ಬೇಕು ಅಂತಿದ್ರೆ ಯಾವತ್ತೋ ಅವಕಾಶಗಳಿತ್ತು ಸರ್. ಫಸ್ಟ್ ಆಫ್ ಆಲ್ ಅವ್ರು ಅದನ್ನ ಅಕ್ಸೆಪ್ಟೇ ಮಾಡಲ್ಲ. ಅವ್ರು ರಾಜಕಾರಣಕ್ಕೆ ಬರಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ರು. ಒಂದು ಸಲ ರಾಜ್ಯ ಅಧ್ಯಕ್ಷರಾಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರೆ, ಈಗ ರಾಷ್ಟ್ರ ರಾಜಕಾರಣದಲ್ಲಿ ಅವ್ರು ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ರು, ನಾನು ಯಾವುದೇ ಕಾರಣಕ್ಕೂ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಅಪೇಕ್ಷೆ ಪಟ್ಟಿಲ್ಲ, ನಾನು ರಾಜ್ಯ ರಾಜಕಾರಣಕ್ಕೆ ಬರಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರದನ್ನ ರಾಜಕೀಯವಾಗಿ ಇನ್ಸ್ಟಿಗೇಟ್ ಮಾಡಿ ಹೇಳ್ತಾ ಇದ್ದಾರೆ. ಅದನ್ನ ಗೊತ್ತು, ಯು ವಾಂಟ್ ಟು ಪೊಲಿಟಿಸೈಸ್, ರಾಜಕೀಯ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಆದ್ರೆ ಜನ ಅರ್ಥ ಆಗ್ತದೆ ಕುಮಾರಸ್ವಾಮಿ ಅವ್ರ ಹೇಳಿಕೆ ಏನು ಅಂತೇಳಿ. ಇವೆಲ್ಲವೂ ನಡೆಯೋದಿಲ್ಲ. ಕುಮಾರಸ್ವಾಮಿ ಹೇಳಿಕೆಗಳು ಏನು ಅನ್ನೋದು ಸಾಮಾನ್ಯ ಒಬ್ಬ ಕಾಂಗ್ರೆಸ್ JDS ಕಾರ್ಯಕರ್ತನಿಗೂ ಗೊತ್ತು. ಕುಮಾರಸ್ವಾಮಿ ರಾಜಕೀಯವಾಗಿ ಕೊಡ್ತಾರೆ ಹೇಳಿಕೆ ಇದು ಅಂತ JDS ಕಾಂಗ್ರೆಸ್ ಪಾರ್ಟಿ ವರ್ಕರ್ಗೂ ಗೊತ್ತಿದೆ. ಇದನ್ನ
ಹೆಂಗ್ ಸ್ವೀಕಾರ ಮಾಡ್ಬೇಕು ಮಾಡ್ತಾರೆ. ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಅವರೆಲ್ಲ ಒಂದ್ ರೀತಿ ಡೆಸ್ಪರೇಟ್ ಆಗಿ ಮಾತಾಡ್ತಾ ಇದಾರೆ. ಇವತ್ತೊಂದ್ ರೀತಿ ಅವ್ರಿಗೆ ಏನೋ, ನೀವು ನೋಡಿ ಕಾಂಗ್ರೆಸ್ ಅವರು ನಾವು ಅಧಿಕಾರಕ್ಕೆ ಬರ್ಬೇಕು ಅಂತ ಹೋರಾಟ ಮಾಡ್ತೀವಿ, ಬಿಜೆಪಿ ಅವ್ರು ನಾವು ಅಧಿಕಾರಕ್ಕೆ ಬರ್ಬೇಕು ಅಂತ ನಾವು ಉಳಿಸ್ಕೋಬೇಕು ಅಂತ ನಾವು ಮಾಡ್ತೀವಿ. ಇವ್ರೇನ್ ಗೊತ್ತಾ, ಇವ್ರಿಬ್ರಿಗೂ ಮೆಜಾರಿಟಿ ಬರಬಾರ್ದು ಅಂತ ಹೇಳಿ ಇವ್ರು ಪೂಜೆ ಮಾಡ್ತಾರೆ ಇವ್ರು JDS. ಈ ತರ ಇವ್ರ ರಾಜಕಾರಣ. ಈ ಯಾವ ಪಾರ್ಟಿಗೂ ರಾಜ್ಯದಲ್ಲಿ ಮೆಜಾರಿಟಿ ಬರಬಾರ್ದು ಅಂತ ಹೇಳಿ ಈ ರೀತಿ ಮನಸ್ಥಿತಿ ಇರ್ತಕ್ಕಂಥ JDS ಪಾರ್ಟಿಯವರು. ಇಂಥವ್ರ ಹತ್ರ ನೀವೇನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಹೇಳಿ? ಇಲ್ಲ, ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅನ್ನುತ್ತೆ, ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತೆ. ಅರೆ ಯಾವ ಪಾರ್ಟಿಗೆ JDS ಇಂದು. ಈಗ ಕುಮಾರಸ್ವಾಮಿ ಅವರ ಹೇಳಿಕೆ ಬಗ್ಗೆ ನಾವು ಚರ್ಚೆ ಆಯ್ತು. ಕುಮಾರಸ್ವಾಮಿ ಅವರ ಎರಡನೇ ಹೇಳಿಕೆ ಏನು, ಇವ್ರನ್ನ ಪ್ರಹ್ಲಾದ್ ಜೋಶಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಸಂಪೂರ್ಣ RSS ತಯಾರಿ ಮಾಡ್ಕೊಂಡಿದೆ. ಅದ್ರ ಬಗ್ಗೆ ಇವರು ನಕಾರನೂ ಮಾಡ್ತಾ ಇಲ್ಲ, ಸಕಾರನೂ ಮಾಡ್ತಾ ಇಲ್ಲ. ಹೇಳಿ ಅದನ್ನ, ಇಲ್ಲ ತಿರಸ್ಕಾರ ಮಾಡಿ ಕುಮಾರಸ್ವಾಮಿ ಅವರ ಹೇಳಿಕೆ ಸರಿ ಇಲ್ಲ, ನಾವು ಅವ್ರನ್ನ ಮುಖ್ಯಮಂತ್ರಿಯಿಂದ ಘೋಷಣೆ ಮಾಡಿಲ್ಲ, ಮಾಡಲ್ಲ, ಚರ್ಚೆ ಆಗಿಲ್ಲ, ಒಂದು ಹೇಳಿ. ನಿಮ್ಗೆ ಯಾಕೆ ಭಯಭೀತರಾಗಿ ಮಾತಾಡ್ಬೇಕು? ಬಿಜೆಪಿ ಅವರು ಯಾರಾದ್ರೂ ಒಬ್ರು ಬಿಜೆಪಿಯ ನಾಯಕರು ಅವ್ರು ಹೇಳ್ತಾರೆ ಸುಳ್ಳು ಅಂತ ನೀವು ಹೇಳ್ಬೇಕಲ್ಲ ಅಟ್ಲೀಸ್ಟ್. ಆಯ್ತು ಈಗ ಅದು ಚರ್ಚೆಗೆ ಬಂದಿಲ್ಲ ಅಲ್ಲ, ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದಾಗಲೇ ಅವ್ರು ಇಳಿಸಿ ನೆಕ್ಸ್ಟ್ ಮುಖ್ಯಮಂತ್ರಿನೇ ಪ್ರಹ್ಲಾದ್ ಜೋಶಿ ಅಂತ ನೀವು ಚರ್ಚೆ ಮಾಡ್ತಾ ಇದ್ದವ್ರು ನೀವು. ಈಗ ನಾವು ನೀವು ಮಾಧ್ಯಮದಲ್ಲಿ ನೋಡಿದೀವಿ, ಯಡಿಯೂರಪ್ಪನವ್ರು ಇಳಿದಾಗ ಮುಂದಿನ ಮುಖ್ಯಮಂತ್ರಿ ಯಾರು? ಬೊಮ್ಮಾಯಿ ಇರಲಿಲ್ಲ, ಹೆಸರು ಇದ್ದಿದ್ದೆ ಪ್ರಹ್ಲಾದ್ ಜೋಶಿ ಅವ್ರದ್ದು. ಯಡಿಯೂರಪ್ಪನವರ ಹಠಕ್ಕೆ RSS ನ ಧಿಕ್ಕರಿಸಿ ಬೊಮ್ಮಾಯಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿರುವಂತದ್ದು ಸ್ಟಬರ್ ಸ್ಟಾಂಪ್ ಅಂತ ಮಾಡಿಕೊಳ್ಳೋಕೋಸ್ಕರ ಯಡಿಯೂರಪ್ಪನವರು. ಈಗ ಯಡಿಯೂರಪ್ಪನವ್ರನ್ನ ತಿರಸ್ಕಾರ ಮಾಡಿ ಯಡಿಯೂರಪ್ಪನವರನ್ನ ಮೈನಸ್ ಯಡಿಯೂರಪ್ಪ ಮಾಡ್ಕೊಂಡು ಬಿಜೆಪಿ ಮಾಡ್ಕೊಂಡು ಹೊಟ್ಟಿರೋದು ಅವರು. ಅದಕ್ಕಾಗಿ RSS ನಾಗಪುರದ ಕೆಲಸ ಇದು, RSS ಮಾಡ್ತಾರ ಕೆಲಸ. ಅವತ್ತಿನ ದಿನ 4-5 ಹೆಸರು ಇತ್ತಪ್ಪ. ಪ್ರಹ್ಲಾದ್ ಜೋಶಿ ಅವ್ರದ್ದು ಇತ್ತು, ಅರವಿಂದ್ ಬೆಲ್ಲದವ್ರದ್ದು ಬಂತು, RSS ಒಂದೇ ಹೆಸರು ಬಂತು, ಎಲ್ಲಾರ್ದು ಬಂತು, 25 ಜನದ್ದು ಬರ್ತದೆ. RSS ಒಂದೇ ಹೆಸರು ಚರ್ಚೆಗೆ ಬಂದದ್ದು ಪ್ರಹ್ಲಾದ್ ಜೋಶಿ ಅಂತ. ಯಡಿಯೂರಪ್ಪನವರ ಒಪ್ಪಿಗೆ ಇಲ್ಲ. ಇದು ಕರ್ನಾಟಕದಲ್ಲಿ ಈಗ RSS ಚರ್ಚೆ ಬರೋದೇ ಇಲ್ಲ, ಇವೆಲ್ಲ ಚರ್ಚೆ ಮಾಡೇ ಇಲ್ಲ. ಅದನ್ನ ಸುಮ್ನೆ ಏನೇನೋ ಅವ್ರ ಪಕ್ಷದ ವಿಷಯ ಅವ್ರಿಗೆ ಕೇಳಿದೀರಾ, ಅವ್ರು ಹೇಳಿದ್ರೆ ನೀವು ಅದನ್ನು ಒಪ್ಪಲ್ಲ ಅಂತೀರಾ? ಆಯ್ತು ಅಶ್ವತ್ಥ ನಾರಾಯಣಗೌಡ್ರೆ, ಒಂದ್ ನಿಮಿಷ ನಿಮ್ ಸಹನೆ ಇರ್ಲಿ. ಡಿಬೇಟ್ ಮಾಡ್ಲಿ. ಅಬ್ಸಲ್ಯೂಟ್ಲಿ ಇಲ್ಲ, ನಾನು ಒಪ್ತಿರೋದನ್ನ ಇಲ್ಲ. ನೀವು ಅವ್ರಿಗೆ ಪ್ರಶ್ನೆ ಕೇಳಿದಿರಿ, ಅವ್ರು ಕ್ಲಾರಿಫೈ ಮಾಡಿದ್ರು, ನೀವು ಅದನ್ನ ಒಪ್ತಾ ಇಲ್ಲ ಅಂದ್ರೆ ಒಂದು ಬ್ರೇಕ್ ಹೋಗಿ ಬರ್ತೀನಿ, ಚರ್ಚೆ ಮುಂದುವರಿಯುತ್ತೆ. ಟು ದ ಪಾಯಿಂಟ್. ಈಗ ನಮ್ಮ ಜೊತೆ ಚರ್ಚೆನಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರು ಆದ, ಪ್ರತಿಷ್ಠಿತ ವಕೀಲರು ಆದ ಅಶೋಕ್ ಹಾರ್ನಳ್ಳಿ ಅವರು ಕೂಡ ಇದ್ದಾರೆ. ಅಶೋಕ್ ಹಾರ್ನಳ್ಳಿ ಅವರೇ, ನೀವು ಈಗಾಗಲೇ ಪ್ರತಿಕ್ರಿಯೆ ಎಲ್ಲ ಕೊಟ್ಟಿದ್ದೀರಿ, ಕ್ಷಮೆ ಒಂದು ಬೇಡಿಕೆ ಕೂಡ ಇಟ್ಟಿದೆ ಸಮುದಾಯ. ಬಟ್ ಇದನ್ನ ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ಏನೋ ಹೇಳಕ್ ಹೋಗಿ ಏನೋ ಹೇಳ್ಬಿಟ್ರು ಅಂತನಾ, ಅಥವಾ ಇದರಿಂದ ರಾಜಕೀಯ ಉದ್ದೇಶಗಳೇ ಇದೆ ಹಾಗಾಗಿನೇ ಇದು ಹೇಳಿರೋದು ಅಂತನಾ? ಇದು ಎರಡು ರೀತಿ ನೋಡಬೇಕು. ವೈಯಕ್ತಿಕವಾಗಿ ನೀವು ಯೋಚನೆ ಮಾಡೋದಾದರೆ ಕುಮಾರಸ್ವಾಮಿ ಅವರಾಗಲಿ, ದೇವೇಗೌಡರು ಕುಟುಂಬದವರಾಗಲಿ, ಆ ರೀತಿ ಜಾತಿ ದ್ವೇಷದ ಮನೋಭಾವ ಅಟ್ಲೀಸ್ಟ್ ವಿಪ್ರ ಸಮುದಾಯದವ್ರ ಜೊತೆಗಿಲ್ಲ. ಆದರೆ ಇದೊಂದು ರೀತಿ ರಾಜಕೀಯ ತಂತ್ರಗಾರಿಕೆಯಲ್ಲಿ ನಾವು ಬಲಿಪಶುಗಳಾಗ್ಬಿಟ್ಟಿದ್ದೀವಿ. ಇವತ್ತು ಬ್ರಾಹ್ಮಣರು ಒಂದು ರೀತಿ ಮಾಡರ್ನ್ ಡೇ ಅನ್ಟಚಬಲ್ಸ್ ಆಗಿ ಹೋಗಿದ್ದೀವಿ ರಾಜಕೀಯದಲ್ಲಿ. ಇವರು ಯಾವುದೋ ಒಂದು ರಾಜಕೀಯ ಉದ್ದೇಶ ಇಟ್ಕೊಂಡು ನಮ್ಮನ್ನು ಬ್ರಾಹ್ಮಣ ಸಮುದಾಯನ ಎಳೆದಿದ್ದಾರೆ. ಇದರಲ್ಲಿ ಪ್ರಹ್ಲಾದ್ ಜೋಶಿ ಅವ್ರ ಬಗ್ಗೆ ಟೀಕೆ ಮಾಡೋದಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ, ಅವ್ರ ರಾಜಕೀಯ ನಿಲುವನ್ನು ಪ್ರಶ್ನೆ ಮಾಡ್ಬೋದು. ಆದರೆ ಗಾಂಧೀಜಿಯವರನ್ನು ಕೊಂದಂಥ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಅಂತ ಹೇಳಿರೋದು ಸರಿಯಾದದ್ದಲ್ಲ. ಯಾಕೆಂದರೆ ಮೊದಲನೇದಾಗಿ ಬ್ರಾಹ್ಮಣರನ್ನು ಕೊಂದಂಥ ನಾಥೂರಾಮ್ ಗೋಡ್ಸೆ ಚಿತ್ಪಾವನ ಸಮುದಾಯದವರು. ಪ್ರಹ್ಲಾದ್ ಜೋಶಿಯವರು ಆ ಸಮುದಾಯಕ್ಕೆ ಸೇರಿದವರಲ್ಲ. ಪೇಶ್ವೆಗಳಿಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ. ಎರಡನೇದು ಆಗಲಿ ಸೇರಿದ್ದಾರೆ ಅಂತಲೇ ಇಟ್ಕೊಳ್ಳೋಣ. ಈಗ ಯಾವ್ದಾರೋ ಒಬ್ಬ ಅಲ್ಪಸಂಖ್ಯಾತರ ಒಬ್ಬ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿ ಒಂದು ಆತಂಕವಾದಿ ಆಗ್ತಾನೆ, ಯಾರನ್ನು ಬಾಂಬ್ ಹಾಕ್ತಾನೆ. ಹಾಗಾದ್ರೆ ನೀವು ಅಲ್ಪಸಂಖ್ಯಾತರೆಲ್ಲ ತಪ್ಪಿತಸ್ಥರು ಅಂತ ತೀರ್ಮಾನ ಮಾಡೋಕ್ಕಾಗತ್ತಾ? ಯಾವ ನಾಥೂರಾಮ್ ಗೋಡ್ಸೆ ಚಿತ್ಪಾವನ ಸಮುದಾಯದಿಂದ ಬಂದನೋ ಅದೇ ಚಿತ್ಪಾವನ ಸಮುದಾಯದಿಂದ ಗೋಪಾಲ್ ಕೃಷ್ಣ ಗೋಖಲೆ ಬಂದರು. ನಮ್ಮದೇ ರಾಜ್ಯದ ಪ್ರಸಿದ್ಧ ಸಾಹಿತಿಗಳಾದಂಥ ದಾರಾ ಬೇಂದ್ರೆಯವರಿದ್ದಾರೆ, ವಿನೋಬಾ ಭಾವೆ ಅವರಿದ್ದಾರೆ, RD ರಾನಡೆ ಅವರಿದ್ದಾರೆ. ಹೀಗಾಗಿ ಅನೇಕ ಜನ ಈ ಸಮುದಾಯದಿಂದ ಬಂದಿದ್ದಾರೆ. ಆದ್ದರಿಂದ ಇವರೆಲ್ಲರನ್ನೂ ನೀವು ಇಲ್ಲ ನಾಥೂರಾಮ್ ಗೋಡ್ಸೆ ಸಮುದಾಯದಿಂದ ಬಂದಿರೋರು, ಇವರನ್ನು ಪರಿಗಣಿಸೋ ಹಾಗಿಲ್ಲ ಅಂತ ಹೇಳ್ಬೋದೆ? ಅದು ಸರಿಯಾದದ್ದಲ್ಲ.
ಎರಡನೇದು ಶಂಕರ ಮಠ ಒಡೆದಿದ್ದು, ಇದು ಯಾವುದೂ ಸಹ ಪ್ರಹ್ಲಾದ್ ಜೋಶಿ ಅವರನ್ನ ಟೀಕೆ ಮಾಡೋದಕ್ಕೆ ಅವಶ್ಯಕ ಇರಲಿಲ್ಲ. ಅನವಶ್ಯಕವಾಗಿ ಬ್ರಾಹ್ಮಣ ಸಮುದಾಯವನ್ನ ತಂದು ಜಾತಿಯ ಹೆಸರಲ್ಲಿ ಒಂದು ರೀತಿಯಾದಂಥ ಜಾತಿ ಸಂಘರ್ಷವನ್ನ ಉಂಟು ಮಾಡಬೇಕಾದಂಥ ಅವಶ್ಯಕತೆ ಇರಲಿಲ್ಲ. ಆದ್ರೆ ಅಶೋಕ್ ಅರ್ನಳ್ಳಿ ಅವರು ನಿಮ್ಮ ಬಗ್ಗೆ ಮಾತಾಡ್ಲಿಲ್ಲ, ಯಾಕಂದ್ರೆ ನೀವು ದಕ್ಷಿಣ ಕರ್ನಾಟಕ ಬ್ರಾಹ್ಮಣರಲ್ವಾ ನೀವು. ಅಶೋಕ್ ಅರ್ನಳ್ಳಿ ಅವರು ದಕ್ಷಿಣ ಕರ್ನಾಟಕದ ಬ್ರಾಹ್ಮಣರು, ನಿಮಗ್ ಬಗ್ಗೆ ಅವ್ರು ಮಾತಾಡ್ಲೇ ಇಲ್ಲ. ಅವ್ರು ಮಾತಾಡ್ತಿರೋದು ಉತ್ತರ ಕರ್ನಾಟಕದ ಬ್ರಾಹ್ಮಣರ ಬಗ್ಗೆ, ಉತ್ತರ ಭಾರತದ ಅಲ್ಲ. ಅದು ಉತ್ತರ ಕರ್ನಾಟಕ ಅವರು, ಉತ್ತರ ಕರ್ನಾಟಕದ ಬ್ರಾಹ್ಮಣರವರು ಅವರು ಮಹಾರಾಷ್ಟ್ರದಿಂದ ಮೂಲದಿಂದ ಬಂದವರು, ಕರ್ನಾಟಕ ರಾಜ್ಯದಿಂದ ಬಂದವರಲ್ಲ ಅನ್ನೋದು ಒಂದು ಆರೋಪ. ಆದರೆ ಅದು ಸರಿಯಾದದ್ದಲ್ಲ. ಅದು ಫ್ಯಾಕ್ಚುಯಲಿ ಇಟ್ ಈಸ್ ರಾಂಗ್, ಮೊದಲನೇದಾಗಿ. ಎರಡನೇದು, ಅವರು ಬಾಗಲಕೋಟೆ ಬಿಜಾಪುರದ ಬಾರ್ಡರ್ ಜಿಲ್ಲೆಯಿಂದ ಬಂದಿರೋರು. ಅವರು ಇದು ಯಾವುದಕ್ಕೂ ಇದಕ್ಕೆ ಸಂಬಂಧವೇ ಇಲ್ಲ. ಟೀಕೆ ಮಾಡೋದಕ್ಕೆ ಬೇರೆ ರೀತಿಯಾದಂಥ ಟೀಕೆ ಮಾಡ್ಬೋದು, ಇದರ ಅವಶ್ಯಕತೆ ಇಲ್ಲ. ಬ್ರಾಹ್ಮಣರು ಅಂತ ಹೇಳೋದು, ಪೇಶ್ವೆಗಳ ಸಮುದಾಯದಕ್ಕೆ ಬಂದವರು ಅಂತ ಹೇಳಿ ಇದ್ಯಾವುದೂ ಅವಶ್ಯಕತೆ ಇರಲಿಲ್ಲ. ಆ ದೃಷ್ಟಿಯಲ್ಲಿ ಆಯಿತು, ಆ ಬ್ರಾಹ್ಮಣರು ಮುಖ್ಯಮಂತ್ರಿಗಳು ಯಾಕೆ ಆಗಬಾರ್ದು, ಎಲ್ಲ ಸಮುದಾಯದವರು ಆಗ್ಬೋದು ಅನ್ನೋದಾದ್ರೆ ಬ್ರಾಹ್ಮಣರು ಆಗಬಾರ್ದ? ಹಿಂದೆಲ್ಲ ಆಗಿಲ್ವಾ? ರಾಮಕೃಷ್ಣ ಹೆಗಡೆ ಅವರು ಉತ್ತಮ ರೀತಿಯಲ್ಲಿ ರಾಜಕೀಯವಾಗಿ ಅಧಿಕಾರ ಕೊಟ್ಟಿಲ್ವೇ? ಏನು ಅದರಲ್ಲಿ ತಪ್ಪೇನಿದೆ? ಇದು ಯಾವುದೂ ಅವರ ಎತ್ತದಂಥ ಪ್ರಶ್ನೆಗಳಿಗೆ ಯಾವುದೇ ನನಗನ್ಸೋದು ಈ ಬ್ರಾಹ್ಮಣರನ್ನ ವಿಷಯವನ್ನ ಸಮುದಾಯವನ್ನ ಎಳೆದು ತಂದಿರೋದು ಅವರ ಗುರಿ ಯಾವುದೋ ಬೇರೆ ಸಮುದಾಯದ ಮೇಲಿದೆ ಅಂತ ನನಗನ್ಸುತ್ತೆ. ಅಂದ್ರೆ ಮತಗಳ ಕ್ರೋಢೀಕರಣ ಬೇರೆ ಸಮುದಾಯಗಳಿಂದ ಆಗ್ಬೇಕಾಗಿದೆ, ಹಂಗಾಗಿ ಇಲ್ಲಿ ಒಂದು ಟಾರ್ಗೆಟ್ ಮಾಡ್ಬಿಟ್ರೆ ಅಲ್ಲಿ ಕನ್ಸಾಲಿಡೇಟ್ ಆಗುತ್ತೆ ಅಂತ. ಅಶ್ವಥ್ ನಾರಾಯಣ್ ಗೌಡ್ರು ಕ್ವಿಕ್ಲಿ ಅದ್ರ ಬಗ್ಗೆ ಒಂದ್ ಮಾತು ಹೇಳ್ಬೋದಾ? ಇಲ್ಲಿ ಟಾರ್ಗೆಟ್ ಮಾಡಿರೋದು ಬ್ರಾಹ್ಮಣ ಸಮುದಾಯ. ನಿಖಿಲ್ ಅವ್ರ ಹೇಳಿಕೆ ಸ್ಪಷ್ಟ ಇದೆ. ಬ್ರಾಹ್ಮಣರ ಪ್ರಹ್ಲಾದ್ ಜೋಶಿ ಅವ್ರು ಏನೇನು ಕೇವಲ ಸಾಂಕೇತಿಕವಾಗಿ ಅವರ ಜಾತಿಯನ್ನ ಅವ್ರನ್ನ ಟೀಕೆ ಮಾಡಿರ್ತಕ್ಕಂಥ ಹಿನ್ನೆಲೆ ಅದ್ರ ಹುನ್ನಾರ ಬೇರೆನೇ ಇದೆ. ಬೇರೆ ಈ ರಾಜ್ಯದ ಒಂದು ದೊಡ್ಡ ಸಮುದಾಯದ ಒಂದು ಬಿಜೆಪಿಗೆ ಕ್ರೋಢೀಕರಣ ಆಗುತ್ತೆ ಅನ್ನೋದು ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದನೇ ಹೇಳಿ ಕೊಟ್ಟಿರ್ತಕ್ಕಂಥ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಇದು. ಅದು ದುರುದ್ದೇಶ ಪೂರ್ವಕ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್. ನೀವು ರಾಜಕೀಯವಾಗಿ ಹರನಳ್ಳಿ ಅವರು ಕ್ಲಿಯರ್ ಆಗಿ ಹೇಳಿದ್ರು, ರಾಜಕೀಯ ಟೀಕೆ ಮಾಡ್ಲಿಕ್ಕೆ ಎಲ್ರಿಗೂ ರೈಟ್ಸ್ ಇದೆ. ನಮ್ಮನ್ನ ಅವ್ರು ಟೀಕೆ ಮಾಡ್ಲಿ, ನಾವು ಅವ್ರನ್ನ ಟೀಕೆ ಮಾಡ್ತೀವಿ. ಒಂದು ಜಾತಿಯನ್ನ ಒಂದು ಸಮುದಾಯವನ್ನ ಮುಂದೆ ಇಟ್ಕೊಂಡು ಆ ಕೊಟ್ಟಿರ್ತಕ್ಕಂಥ ಹೇಳಿಕೆನಲ್ಲಿ ಸಾಕಷ್ಟು ಹುನ್ನಾರ ಇದೆ. ಅಲ್ಲ, ಒಂದ್ ನಿಮಿಷ ಅಟ್ ದ ಸೇಮ್ ಟೈಮ್ ನಾವು ಇತಿಹಾಸದ ಇನ್ನೊಂದಷ್ಟು ಪುಟಗಳನ್ನ ತಿರುವಾಕೋಣ ಅಲ್ಲ. ಡಾಕ್ಟರ್ ಲಕ್ಷ್ಮೀ ಸೋಂದಾ ಅವರೇ, ಇದೇ ಪೇಶ್ವರು ಹರಿಯಾಣದಿಂದ ಹಿಡಿದು ತಮಿಳುನಾಡಿನವರೆಗೂ ಆಳ್ವಿಕೆಯನ್ನ ನಡೆಸಿದಂಥದ್ದು. ದೇ ವರ್ ನಾಟ್ ಸೆಲೆಕ್ಟಿವ್ ಅಬೌಟ್ ಅ ಶೃಂಗೇರಿ. ಅವತ್ತಿನ ದಿನ ಏನಾಯ್ತು, ದುಶ್ಮನ್ ಕಾ ದುಶ್ಮನ್ ದೋಸ್ತ್. ಮತ್ತೆ ಹೇಳ್ತಿದ್ದೀನಿ, ಅಂದ್ರೆ ಹೋಲಿಕೆ ಅನ್ನೋದನ್ನ ನಾವು ಯಾವ ಮಾನದಂಡಗಳ ಆಧಾರದ ಮೇಲೆ ಮಾಡ್ತೀವಿ ಅದು ಒಂದು ಭಾಗ. ಇತಿಹಾಸ, ಹರಿಯಾಣ ಟು ತಮಿಳುನಾಡು, ಪೇಶ್ವಾ. ಪ್ಲೀಸ್ ಡಾಕ್ಟರ್ ಲಕ್ಷ್ಮೀ ಸೋಂದಾ. ಇಲ್ಲಿ ಪೇಶ್ವೆಗಳಿರ್ಬೋದು, ಮರಾಠರಿರ್ಬೋದು, ಅಥವಾ ಮೈಸೂರಿನ ಟಿಪ್ಪು ಸುಲ್ತಾನ್ ಹೈದರ್ ಅಲಿ ಇರ್ಬೋದು, ಇಲ್ಲಿ ಯಾರದ್ದೇ ದಾಳಿಗಳು ಯಾರದ್ದೇ ಮೇಲಾದ್ರೂ ಕೂಡ ಅಂದಿನ ಕಾಲದ ರಾಜಕೀಯ ಚಟುವಟಿಕೆಗಳಿಗೆ ಅದು ಸಮನ್ವಿತವಾಗಿರ್ತದೆಯೇ ಹೊರತು ಈ ಕಾಲಕ್ಕೂ ಆ ಕಾಲಕ್ಕೂ ಈಗಿನ ಚಟುವಟಿಕೆಗಳು. ಈಗ ಸನ್ಮಾನ್ಯ ನಟರಾಜ್ ಗೌಡ್ರು ಹೇಳಿದ್ರು ಒಳ್ಳೆಯ ರಾಜಕೀಯ ವಿಶ್ಲೇಷಕ ಅಂತ. ನಿಜ, ರಾಜಕೀಯ ವಿಶ್ಲೇಷಕ ಆಗ್ಬೇಕು. ಯಾವ ಕಾಲದ್ದು ಭೂತಕಾಲದ ರಾಜಕೀಯ ವಿಶ್ಲೇಷಕ ಆದ್ರೆ ಈ ರೀತಿಯ ಸಂಗತಿಗಳ ಸತ್ಯದ ಅರಿವಾಗ್ತದೆ. ಈಗ ಅನೇಕ ಪ್ರದೇಶಗಳ ಮೇಲೆ, ಕರ್ನಾಟಕದ ಮೇಲೆ ದಾಳಿ ಆಗಿದೆ. ದಾಳಿಗೆ ಆ ಕಾಲದ ರಾಜಕೀಯ ಸಿದ್ಧಾಂತಗಳು, ರಾಜಕೀಯ ಉದ್ದೇಶಗಳು, ಪೇಶ್ವೆಗಳು ಕೂಡ ಅನೇಕ ಇದಾಗಿದೆ. ನೋಡಿ, ಅರಮನೆಗಳನ್ನ ಹರಸಿದ ಗುರುಮನೆಗಳು ಆಗಿ ಕಾಣ್ತವೆ. ಅದೇ ರೀತಿಯಲ್ಲಿ ಗುರುಮನೆಗಳು ಅರ್ಥಾತ್ ಮಠಗಳನ್ನ ಮರಾಠರನ್ನ ಒಳಗೊಂಡು ಎಲ್ಲಾ ಸಮುದಾಯದ ಅರಸರು ಕೂಡ ಮಠಗಳನ್ನ ಉದ್ಧರಿಸಿದ ದಾಖಲೆಗಳು ಕೂಡ ನಮಗೆ ಇತಿಹಾಸದಲ್ಲಿ ಸಿಗ್ತದೆ. ಹೀಗಾಗಿ ನಾವು ಇತಿಹಾಸದಿಂದ ವರ್ತಮಾನದ ರಾಜಕೀಯಕ್ಕೆ ಬೇಕಾಗುವ ಅಂಶಗಳನ್ನ ಮಾತ್ರ ತೆಗೆದುಕೊಳ್ಳದೆ ಸಂಘರ್ಷವನ್ನ ಬಿಟ್ಟು ಸ್ವಲ್ಪ ಸಾಮರಸ್ಯದ ಸಂಗತಿಗಳನ್ನು ಇತಿಹಾಸದಿಂದ ತೆಗೆದುಕೊಂಡ್ರೆ ಬಹುಶಃ ಒಂದಷ್ಟು ಒಳ್ಳೆಯ ಚಿಂತನೆಗಳನ್ನ ಸಮಾಜದಲ್ಲಿ ಹರಿಬಿಟ್ಟಂಗ ಆಗತ್ತೆ ನಾವು. ಹೀಗಾಗಿ ಪೇಶ್ವೆಗಳಿರ್ಬಹುದು, ಹರಿಯಾಣದ ಉಲ್ಲೇಖ ಬಂತಲ್ಲ, ಪೇಶ್ವೆಗಳಿರ್ಬೋದು, ಮರಾಠರುಗಳಿರ್ಬೋದು, ಅವರೆಲ್ಲರ ದಾಳಿಗಳ ಹಿಂದೆ ಅಂದಿನ ಒಂದಷ್ಟು ರಾಜಕೀಯ ಚಟುವಟಿಕೆಗಳ ಕಾರಣ ಆಗತ್ತೆ. ಮತ್ತು ಇತಿಹಾಸದ ಸತ್ಯದ ಈಗ ಪ್ರೈಮರಿ ಡಾಕ್ಯುಮೆಂಟ್ಸ್ ಅಂತ ಹೇಳ್ತೇವೆ ನಾವು, ಪತ್ರ ಉಲ್ಲೇಖ ಮಾಡಿ ಆ ಪ್ರೈಮರಿ ಡಾಕ್ಯುಮೆಂಟ್ಸ್ ಗಳು ಹೇಳುವ ಸಂಗತಿಗಳೇ ಕಹಿ ಸತ್ಯಗಳಾಗಿ ಬೇರೆಯ ಮಜಲನ್ನ ಕೊಡ್ತದೆ ನಮಗೆ.
ಈಗ ನಾವು ಚರ್ಚೆ ಮಾಡುವ ಸಂಗತಿಗಳು ಇರೋದೇ ಇಲ್ಲ ಅದರೊಳಗೆ. 1792 ಏಪ್ರಿಲ್ 24ರ ಒಂದು ಪತ್ರದ ಉಲ್ಲೇಖವನ್ನ, ಈಗ ಸಮಯ ಇಲ್ಲ ಅದನ್ನ ಕೇಳುವಂತ ಒಂದು ತಾಳ್ಮೆ ಕೂಡ ಯಾರಿಗೂ ಇರೋದಿಲ್ಲ. ಇರ್ಲಿ ಬಿಡಿ, ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಏಪ್ರಿಲ್ 24 ನಿಗದಿತ ದಿನಾಂಕ ಇಟ್ಟು ಹೇಳ್ತೇನೆ. ಆ ಪತ್ರವನ್ನ ಓದ್ರೆ ಬಹುಶಃ ಈ ಚರ್ಚೆಯ ಸಂಗತಿಗಳೇ ಬುಡಮೇಲಾಗುವಂತ ವಿಷಯಗಳನ್ನ ನಾವು ಆ ಪತ್ರದ ಮುಖೇನವಾಗಿ ಹೇಳಬಹುದು. ಅದು ಸತ್ಯದ ಮುಖ, ಇತಿಹಾಸದ ಸತ್ಯದ ಮುಖ ಬೇರೊಂದಿರ್ತದೆ. ಈಗ ನಮ್ಮ ಸಂವಾದ ವಿಚಾರ ಒಂದಾದ್ರೆ ಸತ್ಯದ ಚರಿತ್ರೆ ಬೇರೆನೆ ಇರುತ್ತೆ ಸರ್. ಹೀಗಾಗಿ ನಾವು ಅಲ್ಲ, ದೇವರಾಜ್ ಅವ್ರಿಗೊಂದು ಪ್ರಶ್ನೆ. ದೇವರಾಜ್ ಅವ್ರಿಗೆ ಈಗ ಅಶೋಕ್ ಹಾರ್ನಳ್ಳಿ ಅವರು ಹೇಳಿದ್ದಾರೆ, ಅಶ್ವಥ್ ನಾರಾಯಣ ಗೌಡರು ಅದನ್ನು ಒಪ್ತಾರೆ. ಇನ್ಫ್ಯಾಕ್ಟ್ ನಾನು ನಟರಾಜ್ ಗೌಡ್ರಿಗೂ ಅದನ್ನು ಕೇಳ್ತೀನಿ. ಇಲ್ಲಿ ಟಾರ್ಗೆಟ್ ಒಂದು, ಕ್ರೋಢೀಕರಣದ ಉದ್ದೇಶ ಇನ್ನೊಂದು. ಇಲ್ಲಿ ಟಾರ್ಗೆಟ್ ಮಾಡ್ತಿರೋ ಬ್ರಾಹ್ಮಣ ಸಮುದಾಯ ಅಂದ್ರೆ ಏನ್ ಹೇಳಕೊಟ್ಟಿದ್ದೀರಿ ನೀವು? RSS, ಬ್ರಾಹ್ಮಣ ಒಲವು ಬಂದರೂ ಸರ್ಕಾರ ಲಿಂಗಾಯತ ಸಮುದಾಯಕ್ಕೂ ಅಧಿಕಾರ ಸಿಗಲ್ಲ, ಒಕ್ಕಲಿಗ ಸಮುದಾಯಕ್ಕೂ ಅಧಿಕಾರ ಸಿಗಲ್ಲ. ಅವ್ರು ಕರ್ಕೊಂಬಂದು ಕೂಡ್ಸೋದೆ ಒಬ್ಬ ಬ್ರಾಹ್ಮಣನ CM ಆಗಿ. ಹಿಂಗೆ ಮಾಡೋದ್ರ ಮೂಲಕ ಒಕ್ಕಲಿಗ ಓಟ್ನಾದ್ರೂ ಕನ್ಸಾಲಿಡೇಟ್ ಮಾಡ್ಕೊಳ್ಳೋಣ ಅಂತಾನ? ಇಲ್ಲ, ಖಂಡಿತವಾಗಿಯೂ ಈ ಅಗತ್ಯತೆ ಖಂಡಿತ ನಮ್ಮ ಪಕ್ಷಕ್ಕಿಲ್ಲ. ಒಂದು ವಿಷಯ. ಎರಡನೇದಾಗಿ, ಈಗಾಗಲೇ ನಾನು ಸ್ಪಷ್ಟಪಡಿಸಿದ್ದೇನೆ, ಪಂಚರತ್ನಕ್ಕೆ ಉತ್ತರ ಕರ್ನಾಟಕದಲ್ಲಿ ಸಿಕ್ಕಂಥ ಅಭೂತಪೂರ್ವವಾದಂತಹ ಒಂದು ಸಂವೇದನೆ ಮತ್ತು ಒಂದು ಬೆಂಬಲವನ್ನು ನೋಡಿ ಸನ್ಮಾನ್ಯ ಜೋಶಿಯವರು ವಿಚಲಿತಗೊಂಡರು, BJPಯವರು ವಿಚಲಿತಗೊಂಡರು. ಅದಕ್ಕೋಸ್ಕರ ಈ ನಾಡಿನ ಕರುನಾಡಿನಲ್ಲಿದ್ದಂಥ ಏಕೈಕ ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರನ್ನ ನವಗ್ರಹಕ್ಕೆ ಹೋಲಿಕೆ ಮಾಡಿದ್ರಲ್ಲ, ಅದನ್ನು ಹಾರ್ನಳ್ಳಿಯವರು ಟೀಕೆ ಮಾಡಬೇಕಾಗಿತ್ತು. ಸನ್ಮಾನ್ಯ ಹಾರ್ನಳ್ಳಿಯವರಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು. ಈಗಲಾರು ಮಾಡಬೇಕಾಗಿತ್ತು, ಆದರೆ ಮಾಡಲಿಲ್ಲ. ಅವರು ಎಷ್ಟು ಸೀಮಿತಗೊಳ್ಕೊತಾವ್ರೆ ಅಂತಂದರೆ, ಶ್ರೀಯುತ ಅಶೋಕ್ ಹಾರ್ನಳ್ಳಿಯವರು ಬಹಳಷ್ಟು ಸೀಮಿತಗೊಳಿಸ್ಕೊತಾವ್ರೆ. ಆದರೆ ಅಶೋಕ್ ಹಾರ್ನಳ್ಳಿಯವ್ರಿಗೆ ಗೊತ್ತು ಸನ್ಮಾನ್ಯ ದೇವೇಗೌಡರು ಎಷ್ಟು ಎತ್ತರದ ವ್ಯಕ್ತಿ ಅಂತಂತದ್ದು. ಅದನ್ನ ಮಾತಾಡಿದ್ರು, ಅದ್ರ ಬಗ್ಗೆ ನನಗೆ ಗೌರವ ಇದೆ. ಆದರೆ ಅದಕ್ಕಿಂತ ಎತ್ತರದ ವ್ಯಕ್ತಿತ್ವವನ್ನ ಸನ್ಮಾನ್ಯ ಅಶೋಕ್ ಹಾರ್ನಳ್ಳಿಯವರು ನೋಡಿದ್ದಾರೆ, ಅದನ್ನು ಮಾತಾಡಲಿಲ್ಲ. ನನಗೆ ಖಂಡಿತವಾಗಿ JDS ಪಕ್ಷಕ್ಕೆ ಒಕ್ಕಲಿಗರ ಮತಗಳನ್ನ ಈ ರೂಪದಲ್ಲಿ ಕ್ರೋಢೀಕರಿಸ್ಕೊಳ್ಳೋ ಅಗತ್ಯ ನಮಗಿದ್ದಿಲ್ಲ. ಉತ್ತರ ಕರ್ನಾಟಕದಲ್ಲಿ, ಕರ್ನಾಟಕದ ಎಲ್ಲೆಡೆಯಲ್ಲೂ ಪಂಚರತ್ನಕ್ಕೆ ಸಿಗ್ತಿರ್ತಕ್ಕಂಥ ಅಭೂತಪೂರ್ವವಾದಂಥ ಬೆಂಬಲವನ್ನು ನೋಡಿ ವಿಚಲಿತರಾಗಿ BJPಯವರು ಮಾಡಿದಂಥ ಟೀಕೆ, ಕುಟುಂಬವನ್ನು ಟೀಕೆ ಮಾಡ್ಲಿಕ್ಕೆ ಹೋಗಿ ನವಗ್ರಹ ಅಂತ ಹೇಳ್ತಕ್ಕಂಥ ಮಾತುಗಳು. ಇವರ ಪಕ್ಷದಲ್ಲಿ 42 ಜನ 51 ದಿವಸ ಕುಟುಂಬ ರಾಜಕಾರಣ ಮಾಡಿಬಿಟ್ಟು ನಮ್ಮನ್ನು ಮಾತ್ರ ಇವ್ರಿಗೆ ಟೀಕೆ ಮಾಡ್ತಾರೆ. ಒಂದು ಜೋಶಿಯವರೇ, ಇನ್ನೊಂದು ಪ್ರಶ್ನೆಯನ್ನು ಇಷ್ಟು ಜನ ಮಾನ್ಯರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ನಿನ್ನೆ ತಾನೇ ಬಾಂಬೆಯಲ್ಲಿ ಒಂದು ಜಯಂತಿ ಉತ್ಸವ ಆಗಿದೆ, 647ನೇ ಜಯಂತಿ ಉತ್ಸವ, ಸನ್ಮಾನ್ಯ ಸಂತ ರೋಹಿತ್ ದಾಸ್ ಅವರ ಒಂದು ಜನ್ಮೋತ್ಸವ. ಆ ಜನ್ಮೋತ್ಸವದಲ್ಲಿ RSSನ ಮುಖ್ಯಸ್ಥರಾದಂಥ ಮೋಹನ್ ಭಾಗವತ್ ಅವರು ಭಾಗವಹಿಸಿದ್ರು. ಅಲ್ಲಿಗೆ ಸನ್ಮಾನ್ಯ ಮೋಹನ್ ಭಾಗವತ್ ಅವರು ಭಾಗವಹಿಸಂಥ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನಂತ ಹೇಳಿಕೆಯನ್ನು ಕೊಡ್ತಾರೆ? ಈ ರಾಷ್ಟ್ರದಲ್ಲಿ ಜಾತಿಗಳು ಹುಟ್ಟಿದ್ದು ದೇವರಿಂದ ಅಲ್ಲ, ಈ ರಾಷ್ಟ್ರದಲ್ಲಿ ಜಾತಿಗಳು ಹುಟ್ಟಿದ್ದು ದೇವರಿಂದಲ್ಲ, ಪುರೋಹಿತರಿಂದ ಮತ್ತು ಮಠಾಧಿಪತಿಗಳಿಂದ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದರವರೆಗೂ ಇಲ್ಲಿವರೆಗೂ ಯಾಕೆ ಟೀಕೆ ಮಾಡಲಿಲ್ಲ BJPಯವರು? ಎಲ್ಲಿ ಮಾತಾಡಿದರೆ ತೋರಿಸಿ ನೋಡೋಣ. ಇವತ್ತೊಂದು ದಿವಸ ಸಣ್ಣ ವಿಷಯ ಹಿಡ್ಕೊಂಡು ಇಷ್ಟು ನಿಗ್ಗಿಲ್ಸ್ಕೊಂಡು ಅದರಲ್ಲೇನೋ ಲಾಭ ಪಡೀಲಿಕ್ಕೆ ಇವ್ರು ಹೊರಟವ್ರಲ್ವಾ? ಇದಕ್ಕೆ ಉತ್ತರ ಕೊಡ್ಲಿ. ಇಲ್ಲ, ಜಾತಿಗಳು ನೀವು ಸೃಷ್ಟಿ ಮಾಡಿದ್ರ ಇಲ್ವಾ, ಅದು ಪ್ರತಿಭಟನೆ ಮಾಡ್ತೀರಾ? ಉತ್ತರ ಕೊಡಿ. ಅಲ್ಲ, ಈ ಚರ್ಚೆ ಮತ್ತೆ ಈಗ ಕೊಟ್ಟಂತ ಹೇಳಿಕೆ ಏನ್ ತೋರಿಸುತ್ತೆ ಅಂದ್ರೆ, ಎಷ್ಟು ಆಳವಾಗಿ ತನ್ನ ಬೇರುಗಳನ್ನ ಊರ್ಬಿಟ್ಟಿದೆ ಜಾತಿ ಅನ್ನೋದು. ಕ್ಯಾನ್ ಯು ಲುಕ್ ಅವೇ ಫ್ರಮ್ ಇಟ್? ನೀವು ಅದನ್ನ ಇಲ್ಲ ಅನ್ಬಿಡ್ತೀರಾ? ನಮ್ಮ ರಾಜ್ಯದಲ್ಲಿ ಸರ್, ಐ ಆಮ್ ಟೆಲಿಂಗ್ ಯು, ಬಿಹಾರ ಕರ್ನಾಟಕದಲ್ಲಿ ಇರೋ ಅಷ್ಟು ಜಾತಿ ಬೇಸ್ಡ್ ರಾಜಕಾರಣ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ನಾವು ಅದನ್ನು ಒಪ್ಪಿ ಮಾತಾಡಬೇಕಾಗ್ತದೆ. ಪಕ್ಷಗಳು ನೀವು ದ್ವಂದ್ವ ತಗೊಳ್ಳಿ. ನಾನು ನನ್ನ ಪಕ್ಷಾತೀತವಾಗಿ ಒಪ್ಕೊಂತೀನಿ, ಅದನ್ನ ಪಕ್ಷಾತೀತವಾಗಿ ಆ ಮಾತನ್ನು ಒಪ್ಕೊಂತೀನಿ. ಅಷ್ಟು ಆಳವಾಗಿ ಜಾತಿಗಳು ಬೇರು ಬಿಡ್ಲಿಕ್ಕೆ ಕಾರಣ ಯಾರು ಅಂತ ಸನ್ಮಾನ್ಯ ಮೋಹನ್ ಭಾಗವತ್ ಅವರು ಹೇಳವ್ರೆ. ಅದಕ್ಕೆ ಉತ್ತರ ಕೊಡಿ ನೀವು. ಅದು ದೊಡ್ಡ ವಿಷಯ. ಅದು ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡವ್ರೆ. ಅಂದ್ರೆ ಪುರೋಹಿತರು ಅಂದ್ರೆ ಬ್ರಾಹ್ಮಣರು ಅದನ್ನ ಅವ್ರು ಹೇಳ್ಬೇಕು. ಮಠಾಧಿಪತಿಗಳೆಲ್ಲರೂ ಬ್ರಾಹ್ಮಣರೇ? ಅಲ್ಲ, ನನಗೆ ಗೊತ್ತಿದ್ದಿಲ್ಲ. ಅದನ್ನ ಅವ್ರು ವಿಶ್ಲೇಷಣೆ ಮಾಡಿ ಹೇಳ್ಬೇಕು. ನನಗೆ ಗೊತ್ತಿಲ್ಲ ಯಾರು ಕ್ಲಾರಿಫೈ ಮಾಡಬೇಕು ಅಂತ, ಯಾರು ಕೇಳಬೇಕು ಅಂತ ನನಗೆ ಗೊತ್ತಿದ್ದಿಲ್ಲ. ನಟರಾಜ್ ಗೌಡ್ರು, ಈ ಕಾಂಗ್ರೆಸ್ ಸುಮ್ನಿದ್ದು ಏನ್ ಆಗಬಹುದು ಅನ್ನೋ ಪ್ರಶ್ನೆ ಕೇಳ್ತೀನಿ. ಅವ್ರು ಹೇಳ್ಬೋದು ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ ಈ ಬ್ರಾಹ್ಮಣರು ಆ ಬ್ರಾಹ್ಮಣರ ತರ ಅಲ್ಲ, ಈ ಬ್ರಾಹ್ಮಣರು ಒಳ್ಳೆಯವರು, ಆ ಬ್ರಾಹ್ಮಣರು ಪೇಶ್ವರು ಅಂತ ಅವ್ರು ಹೇಳ್ಬೋದು. ನೀವು ಸುಮ್ಮನೆ ಇದ್ರೆ ಸೌತ್ ಕರ್ನಾಟಕನಲ್ಲೂ ಇರುವಂತ ನಿಮ್ಮ ಬ್ರಾಹ್ಮಣ ವೋಟಿಂಗ್ ಸಪೋರ್ಟ್ ಏನಿದೆ ಅದು ಏನಾಗುತ್ತೆ ಅಂತ ಒಂದು ಪ್ರಶ್ನೆ. ಇಲ್ಲ, ಇದಕ್ಕೆ ಹೇಳಿಕೆ ಆಲ್ರೆಡಿ ಮಾನ್ಯ ದಿನೇಶ್ ಗುಂಡೂರಾವ್ ಕೂಡ ಹೇಳಿದ್ದಾರೆ. ಅವ್ರ ಹೇಳಿಕೆ ಸರಿಯಲ್ಲ. ಅವ್ರು ಯಾಕೆ ಯಾವ ರೀತಿಯಾಗಿ ಹೇಳಿದ್ರು? ಯಾಕೆ ಅವ್ರ ತಂದೆ ಕೂಡ CM ಆದವರು ಬ್ರಾಹ್ಮಣ ಸಮುದಾಯದವರು. ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗಿದ್ರು, ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿದ್ರು ರಾಜ್ಯದಲ್ಲಿ. ಇವತ್ತೇನು ನಿಮ್ಮ ಪಕ್ಷದಲ್ಲಿ ಹಿರಿಯ ನಾಯಕರು RV ದೇಶಪಾಂಡೆ ಅವರು ಇಲ್ವಾ? ನಾವು ಆತರ ಜಾತಿ ಇಟ್ಕೊಂಡು ಮಾತಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ.
ಒಂದು ಪಕ್ಷ ಅಂದ್ಮೇಲೆ ಮಾತಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಈ ಮಾತಾಡ್ದಾಗ ನೀವು ಮಾತಾಡ್ಲಿಲ್ಲ ಅಂದ್ರೆ ಹೇಳಿದೀವಲ್ಲ, ನಮ್ಮ ಹೇಳಿಕೆ ಕೊಟ್ಟಿದ್ದಾರೆ, ಮೊನ್ನೆ ದಿನೇಶ್ ಗೌಡರು ಹೇಳಿಕೆ ಕೊಟ್ಟಿದ್ದಾರೆ, ನಾವು ಅದನ್ನೇ ಹೇಳ್ತಾ ಇದೀವಲ್ಲ, ಅದನ್ನು ಒಪ್ಪುವಂಥದ್ದಲ್ಲ ನಾವು. ಈಗ ಮಾನ್ಯ ದೇವೇಗೌಡರು ಒಪ್ತಾರ ಕುಮಾರಸ್ವಾಮಿ ಅವರು ಈ ಮಾತನ್ನ? ಒಪ್ಪಲ್ಲ, ಸಾಧ್ಯ ಇಲ್ಲ ಅದು. ಆದರೆ ಇಲ್ಲಿ ಏನಾಗಿದೆ, ಲಿಂಗಾಯತವರನ್ನ ಉಪಯೋಗಿಸಿಕೊಂಡು ಅಧಿಕಾರಕ್ಕೆ ಬಂದ ಬಿಜೆಪಿ ಪಕ್ಷ ಇವತ್ತು ಲಿಂಗಾಯತರನ್ನ ಕಡೆಗಣಿಸಿದೆ, ಯಡಿಯೂರಪ್ಪನವರ ದೂರ ತಳ್ಳಿದೆ, ಅವರ ಮೇಲೆ ಕಲ್ಲು ಹೊಡಿತಾ ಇದ್ರಂತೆ ಬಿಜೆಪಿ ನಾಯಕರು ಅಂತ ಅವ್ರ ಮಗ ಹೇಳ್ತಾರೆ. ನಮ್ಮ ತಂದೆಯ ಮೇಲೆ ಕಲ್ಲು ಹೊಡಿತಾ ಇರೋದು ನಮ್ಮ ತಂದೆಯ ಮೇಲೆಲ್ಲ, ಅದು ಬಿಜೆಪಿ ಪಕ್ಷಕ್ಕೆ ಕೇಟಾಗುತ್ತೆ ಅಂತ. ಒಂದ್ ನಿಮಿಷ ಇರ್ರಿ ಅಶ್ವಥ್ ನಾರಾಯಣ, ಒಂದ್ ನಿಮಿಷ ಇರ್ರಿ ಪ್ಲೀಸ್, ಹ್ಯಾವ್ ಪೇಷನ್ಸ್. ಅಣ್ಣ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ನಿಮ್ಗೆಲ್ಲ ಮಾಹಿತಿ ಗೊತ್ತಾಗ್ತದೆ. ಸ್ವಲ್ಪ ಯಾವ ಪೇಷನ್ಸ್, ನಿಮ್ಮನ್ನು ಅಷ್ಟೇನೆ ಅಲ್ಲಿ ನಾಗಪುರದ ಸಂಸ್ಕೃತಿ ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಆಗುತ್ತೆ ನಿಮಗೆ. ಯಡಿಯೂರಪ್ಪನವರು ಇವತ್ತು ಅರ್ಥ ಆಗಿದೆ. 5 ದಶಕಗಳ ಕಾಲ ಯಾರು ಈ ರಾಜ್ಯದಲ್ಲಿ ಬಿಜೆಪಿಯನ್ನ ಕಟ್ಟಿದ್ರು, ಅವ್ರನ್ನ ಮೈಸೂರಲ್ಲಿ ರಸ್ತೆ ನಿಲ್ಲಿಸಿದ್ರು, ರಸ್ತೆ ಮಧ್ಯದಲ್ಲಿ ನಿಲ್ಲಿಸಿ ಅವ್ರ ಕೈಗೆ ಸಾವರ್ಕರ್ ಫೋಟೋ ಕೊಡ್ಸಿ, ಬಲವಂತವಾಗಿ ಸಾವರ್ಕರ್ ಫೋಟೋ ಕೊಡ್ಸಿದ್ರು ಅವ್ರ ಕೈಗೆ. ನಿಮ್ಗೆ ಇನ್ನೂ ಕಣ್ಣಿಗೆ ಕಾಣಿಸಿಲ್ಲ ನಿಮ್ಗೆ. ಈ ರಾಜ್ಯದಲ್ಲಿ ಹಿಂಬಾಗಿಲಿಂದನೋ ಮುಂಬಾಗಿಲಿಂದನೋ ಬಿಜೆಪಿನ 2 ಬಾರಿ ಅಧಿಕಾರ ತಂದವರು ಯಡಿಯೂರಪ್ಪನವರು. ಅವ್ರನ್ನ ಇವತ್ತು ಮೂಲೆ ಗುಂಪು ಮಾಡಿ, ಅವ್ರ ಮಗ ಏನಂದ್ರು, ವಿಜೇಂದ್ರ ಏನಂದ್ರು, ನಮ್ಮ ತಂದೆಗೆ ಹೊಡೆಯುವ ಕಲ್ಲು ಬಿಜೆಪಿ ಹೊಡೆಯುವ ಕಲ್ಲು ನಮ್ಮ ತಂದೆಗಲ್ಲ ಬಿಜೆಪಿ ಪಕ್ಷಕ್ಕೆ ಬೀಳುತ್ತೆ ಅಂತ. ಇಲ್ಲಿವರೆಗೆ ಏನ್ ಮಾಡ್ಕೊಂಡು ಬಂದ್ರು ಅಂದ್ರೆ, RSS ಆಗ್ಲಿ, ಅದನ್ನೇ RSS ಆಗ್ಲಿ ಬಿಜೆಪಿಯವರಾಗ್ಲಿ ಲಿಂಗಾಯತ ಮತಗಳನ್ನ ಪಡೆದು ಅವರ ಮಠಗಳನ್ನ ಉಪಯೋಗಿಸಿಕೊಂಡು ಅಧಿಕಾರಕ್ಕೆ ಬಂದವರು ಇವತ್ತು ಅವ್ರನ್ನ ಕಡೆಗಣಿಸಿ ಇವತ್ತು ಹೊಸ ತರದ ಒಂದು ರಾಜಕಾರಣವನ್ನು ಶುರು ಮಾಡಿದ್ದಾರೆ. ಅವ್ರ ಜಾತಿ ರಾಜಕಾರಣ ಯಾರು ಮಾಡ್ತಾ ಇದ್ದಾರೆ, ಕೆಲವರು ಬಾಯಲ್ಲಿ ಹೇಳ್ಬೋದು, ಬಿಜೆಪಿಯವರು ಬಾಯಲ್ಲಿ ಹೇಳಲ್ಲ, ಬಹಳ ಈರ್ತಾರೆ ಹಂಗೇನೆ. ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೇವರು ಲಿಂಗಾಯತರ ಮತಗಳನ್ನ ಉಪಯೋಗಿಸಿಕೊಂಡು ಜಾತಿ ರಾಜಕಾರಣವನ್ನೇ ಮಾಡ್ಕೊಂಡು ಬಂದವರು. ಇವತ್ತು ಇಲ್ಲಿ ಏನ್ ಡಿವೈಡ್ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಅಂದ್ರೆ, ಇವತ್ತು ಬೇರೆ ತರ ಮೈನಸ್ ಯಡಿಯೂರಪ್ಪ ಬಿಜೆಪಿ ಶೂನ್ಯ ರೀ, 40 ಸೀಟ್ ಅಷ್ಟೇ ಮೈನಸ್ ಯಡಿಯೂರಪ್ಪ 40 ಸೀಟು. ಅವ್ರನ್ನ ಗೌರವದಿಂದ ಕಾಣಿ. ಮತಗಳು ಚುನಾವಣೆ ಬರ್ತವೆ ಹೋಗ್ತವೆ, ಅಧಿಕಾರ ಒಬ್ರು ಬರ್ತಾರೆ ಹೋಗ್ತವೆ, ಆದ್ರೆ ನೀವು ನಿಮ್ಮ ನಾಯಕರನ್ನ ಹೆಂಗೆ ಗೌರವದಿಂದ ಕಾಣ್ತೀರ ಅನ್ನೋದನ್ನ ಜನ ನೋಡ್ತಿದ್ದಾರೆ. ಇಲ್ಲಿ ನೀವು ಪಕ್ಷ ನಂತರ ಬಿಜೆಪಿ ಇದೆ, ಇಲ್ಲಿ ಒಂದು ಲಿಂಗಾಯತ ಬೆಂಬಲಿತ ಬಿಜೆಪಿ, ನೀವ್ ಹೇಳ್ತೀರಾ ಯಡಿಯೂರಪ್ಪನವ್ರನ್ನ ಕಡೆಗಣಿಸಿದ್ರು, ಲಿಂಗಾಯತರನ್ನ ಉಪಯೋಗಿಸ್ಕೊಂಡ್ರು. ಅವ್ರು ಹೇಳ್ತಾರೆ ಲಿಂಗಾಯತ ಸಮುದಾಯನೇ ಒಡೆಯಕ್ ಹೋಗ್ಬಿಟ್ಟಿದ್ರಿ ನೀವು, ಅದ್ರ ಶಿಕ್ಷೆ ಅನುಭವಿಸಿ ಅದಕ್ಕೆ 128 78 ಲಿಂಗಾಯತ ಅನ್ನೋದು ಇವತ್ತು ಹುಟ್ಟಿದಲ್ಲ, ಅದು ನೂರಾರು ವರ್ಷದಿಂದ ಬಸವನ ತತ್ವಗಳು ಇವತ್ತಿಂದ ಲಿಂಗಾಯತ ಅದಕ್ಕೆ ಪಕ್ಷಕ್ಕೂ ಅದಕ್ಕೆ ಸಂಬಂಧ ಇಲ್ಲ. ಅದು ಜನಗಳ ಬೇಡಿಕೆ, ಸರ್ಕಾರ ಸ್ಪಂದಿಸಿದೆ ಅಷ್ಟೇ ಬಿಟ್ರೆ ಅದು ನಮ್ಮ ಪಕ್ಷದ ತೀರ್ಮಾನ ಅಲ್ಲ, ನಿರ್ಧಾರನೂ ಅಲ್ಲ. ಅದು ಯಾವತ್ತೂ ಆಗಲ್ಲ, ಅದು ಆತರ ಯಾವತ್ತೂ ಆತರ ಆಗಲ್ಲ. ಆ ಸಮುದಾಯಕ್ಕೆ ಸೇರಿದ್ದು. ಇವತ್ತು ಮೊನ್ನೆ ಕೂಡ ಹೇಳಿದ್ದಾರೆ, ಲಾಸ್ಟ್ ಮಂತ್ ಕೂಡ ಹೇಳಿದ್ದಾರೆ, ವೀರಶೈವ ಲಿಂಗಾಯತ ಧರ್ಮ ಆಗ್ಬೇಕು ಅಂತ ಅದೇ ಸಮುದಾಯದ ಲಿಂಗಾಯತ MLAಗಳು ಬಹಳ ಜನ ಹೇಳಿದ್ದಾರೆ, ಕಳೆದ ತಿಂಗಳ ಹೇಳಿದ್ದಾರೆ. ಹಂಗಿರ್ಬೇಕಾದ್ರೆ ಇದು ನಮ್ಮ ಬಿಜೆಪಿ ಕೇಳಿ ನೋಡಿ ಅದನ್ನ, ಸಾಧ್ಯನಾ ಅಂತ. ಯಾಕೆ ಬಾಯಿ ಮುಚ್ಚಿ ಅಂತ ಹೇಳಿಲ್ಲ ಬಿಜೆಪಿ ಈ ಸಮಯದಲ್ಲಿ? ಹೇಳಲ್ಲ ಅವರು. ಬಿಜೆಪಿ ಶಾಸಕರು ಯಾರು ಮಾತಾಡ್ಲಿಲ್ವಲ್ಲ, ನಿಮ್ ಶಾಸಕರು ಹೊರಗ್ ಬಂದ್ ಯಾರು ಇದನ್ನ ಮಾತಾಡಿದ್ದಾರೆ ಅಂತ ನಮಗಂತೂ ಕಿವಿಗೆ ಬೀಳಲಿಲ್ಲ. ಬಿಜೆಪಿಯ ರಾಜ್ಯದ ದೊಡ್ಡ ಪದಾಧಿಕಾರಿ ಒಬ್ರು ಲಿಂಗಾಯತ ಮಹಾಸಭಾದಲ್ಲಿ ಇದ್ದಾರೆ, ಕೇಳಿ ನೋಡಿ ಅವ್ರನ್ನ, ಆಯ್ತಾ? ಇದು ಬಿಜೆಪಿನಲ್ಲಿ ಏನಂದ್ರೆ, ಇವತ್ತು ಅವ್ರನ್ನ ಉಪಯೋಗಿಸ್ಕೊಂಡಿದ್ದಾರೆ ಲಿಂಗಾಯತನ್ನ. ಇವತ್ತು ಮೈನಸ್ ಲಿಂಗಾಯತರು, ಮೈನಸ್ ಯಡಿಯೂರಪ್ಪ ಚುನಾವಣೆ ಮಾಡಕ್ ಹೋಗ್ತಾ ಇದ್ದಾರೆ. RSS ಏನ್ ಸಂಚು ಮಾಡ್ತಾ ಇದೆ? ನಟರಾಜ್ ಗೌಡ್ರೆ, ಒಂದ್ ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಅಶೋಕ್ ಹಾರ್ನಳ್ಳಿ ಅವ್ರನ್ನ ಕಳ್ಸ್ಕೊಳ್ಳೋದಕ್ಕೂ ಮುಂಚೆ, ಅಶೋಕ್ ಹಾರ್ನಳ್ಳಿ ಅವರೇ, ಒಂದು ಕ್ಷಮೆ ಕೇಳಬೇಕು ಅಂತ ನೀವು ಕೇಳಿದ್ದೀರಿ ಸಮುದಾಯದ ಕಡೆಯಿಂದ. ಅವ್ರು ಕೇಳಲಿಲ್ಲ ಅಂದ್ರೆ ಏನು, ಕೇಳಿದ್ರೆ ಏನು? ಯಾಕಂದ್ರೆ ಇವತ್ತು ಹೇಳಿದ್ದಾರೆ, ನಾನು ಕೊಟ್ಟ ಹೇಳಿಕೆಗೆ ಬದ್ಧ ಇದ್ದೀನಿ. ಸಮುದಾಯವನ್ನ ಟೀಕಿಸ್ಲಿಲ್ಲ, ಅವರು ಹೋಲಿಕೆ ಮಾಡಿದ್ದಾರೆ. ಹೋಲಿಕೆನಲ್ಲಿ ಟೀಕೆ ಅನ್ನೋದು ನಿಮಗೆ ಕಾಣ್ತಿರ್ಬೋದು, ಅವರು ಕಾಣ್ದೇ ಇರ್ಬೋದು. ಪ್ಲೀಸ್, ಇಟ್ಸ್ ಅ ಮ್ಯಾಟರ್ ಆಫ್ ಪರ್ಸೆಪ್ಷನ್ ಅಂಡ್ ಇಂಟರ್ಪ್ರಿಟೇಷನ್. ಅಶೋಕ್ ಹಾರ್ನಳ್ಳಿ ಈಗ ಇಲ್ಲ, ನಾವೇನು ಕ್ಷಮೆ ಕೇಳಿಲ್ಲ. ನಾನು ಕೊಟ್ಟಿರೋ ಹೇಳಿಕೆಯಲ್ಲಿ ಕುಮಾರಸ್ವಾಮಿ ಅವರಿಂದ ವಿಪ್ರ ಸಮುದಾಯಕ್ಕೆ ಅನೇಕ ಅನುಕೂಲತೆಗಳು ಆಗಿದೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೇನೆ. ಉದಾಹರಣೆಗೆ ಪದ್ಮನಾಭನಗರದಲ್ಲಿ ಒಂದು ನಿವೇಶನ ಕೊಡೋಕೆ ಅವರೇ ಕಾರಣರಾಗಿದ್ದಾರೆ. ಆದರೆ ಈ ವಿಷಯದಲ್ಲಿ ನಮ್ಮ ಆಕ್ಷೇಪ ಇದೆ ಅಂತ ಅಷ್ಟೇ ಹೇಳಿದ್ದೀನಿ ಹೊರತು, ಆಮೇಲೆ ಕುಮಾರಸ್ವಾಮಿ ಅವರು ನನಗೆ ವೈಯಕ್ತಿಕವಾಗಿ ಮಾತನಾಡಿ ಈ ಥರ ಏನಿಲ್ಲ, ನಾನು ಸಮುದಾಯದ ಮೇಲೆ ಆ ಭಾವನೆ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಆ ದೃಷ್ಟಿಯಲ್ಲಿ ಆ ಸ್ಪಷ್ಟೀಕರಣ ಕೊಟ್ಟಿರೋದ್ರಿಂದ ಅದನ್ನೇನು ಮುಂದುವರಿಸುವ ಅವಶ್ಯಕತೆ ನನಗೇನು ಕಾಣ್ತಾ ಇಲ್ಲ. ಅಲ್ಲಿಗೆ ಸಮುದಾಯದ ಕಡೆಯಿಂದ, ಅಂದ್ರೆ ಸಮುದಾಯದ ಪ್ರತಿನಿಧಿಯಾಗಿ ನೀವು ಹೇಳ್ತಿದ್ದೀರಿ, ಅವ್ರ ಉದ್ದೇಶ ಅದಿರಲಿಲ್ಲ, ಅಲ್ಲಿಗೆ ಮುಗಿದೋಯ್ತು. ಸಮುದಾಯ ಈಗ ಔಟ್ ಆಫ್ ದ ಈಕ್ವೇಶನ್. ಈಗ ಏನಿದ್ರು ಬಿಜೆಪಿ, JDS, ಕಾಂಗ್ರೆಸ್. ಹೌದು. ಆದರೆ ಒಂದು ವಿಷಯ, ಇವರು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಮಾಡೋದಕ್ಕಾಗಲಿ, ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾಗೆ ನಿವೇಶನ ಕೊಡೋದಕ್ಕಾಗಲಿ ಕುಮಾರಸ್ವಾಮಿ ಅವರ ಸಹಕಾರ ಇದ್ದೇ ಇದೆ. ವೈಯಕ್ತಿಕವಾಗಿ ದೇವೇಗೌಡರ ಕುಟುಂಬದಲ್ಲಿ ಅನೇಕ ವಿಪ್ರ ಸಮುದಾಯದ ಜೊತೆಗೆ ಉತ್ತಮವಾದಂಥ ಬಾಂಧವ್ಯ ಇದೆ.
ಆದರೆ ಈ ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ಒಪ್ಪೋದಕ್ಕಾಗೋಲ್ಲ ಅನ್ನೋದು ಅಷ್ಟೇ ನಾವು ನಮ್ಮ ಮಾಡ್ತಕ್ಕಂಥ ಒಂದು ಟೀಕೆ ಅಷ್ಟೇ. ರೈಟ್ ರೈಟ್, ಥ್ಯಾಂಕ್ ಯು ಅಶೋಕ್ ಆರ್ನಳ್ಳಿ ಅವರೇ, ನಿಮ್ಮ ಸಮಯಕ್ಕಾಗಿ ಧನ್ಯವಾದ. ಇಲ್ಲಿ ನೋಡಿ ಸರ್, ಭಾಳ ಕ್ಲಿಯರ್ ಆಗಿ ಇನ್ನು ಕೆಲವೇ ನಿಮಿಷಗಳು ಪಟ್ಪಟ್ಟನ ಮಾತಾಡಿ ಮುಗಿಸ್ಬಿಡ್ತೀನಿ. ಗೋಡ್ಸೆ ಸಾವರ್ಕರ್ನೆಲ್ಲ ಕರ್ಕೊಂಬಂದ್ರಿ. ಗೋಡ್ಸೆ ಸಾವರ್ಕರ್ನ ನೀವು ಕರ್ಕೊಂಬಂದಿರೋದು ಐಡಿಯಾಲಜಿ ವಿಷಯಕ್ಕೆ, ಸಿದ್ಧಾಂತ. ಆದ್ರೆ ಅಲ್ಲಿ ಜಾತಿ ಸೇರಿಸ್ಬಿಟ್ರಿ. ಅಂದ್ರೆ ಆ ಐಡಿಯಾಲಜಿ ಈ ಜಾತಿದು ಅಂತನ, ಅಥವಾ ಈ ಜಾತಿದು ಐಡಿಯಾಲಜಿ ಅದು ಅಂತನ, ಅಥವಾ ಹೆಂಗಿದು? ನಾವೆಂಗೆ ಅರ್ಥ? ಖಂಡಿತವಾಗಿ ನಮ್ಮ ಉದ್ದೇಶ ಬಹಳಷ್ಟು ಸ್ಪಷ್ಟವಾಗಿದೆ. ನಾವು ಮೊದಲಿಂದನೂ ಸಹ RSS ನೀತಿಗಳನ್ನ ವಿರೋಧ ಮಾಡ್ಕೊಂಡೇ ಬಂದಂತವ್ರು, ಖಂಡಿತವಾಗಿ ಎಂದೂ ಸಹ ಬೆಂಬಲಿಸಿ ಬಂದಂತವ್ರಲ್ಲ. ಈ ರಾಷ್ಟ್ರವನ್ನ ಕಟ್ಟಬೇಕು ಅನ್ನೋಗಿದ್ರೆ ಅಲ್ಲ, ಬಟ್ RSS ಅವರು ಮಾತಾಡಿದ ಭಾಷೆನೇ ಮಾತಾಡ್ತೀರಿ. ಅವರು ಇಲ್ಲ ಜೋಶಿ ಅವರೇ, ಆ ಮಾತನ್ನ ನಿತೀಶ್ ಕುಮಾರ್ ಅವ್ರ ಬಗ್ಗೆ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿರ್ತಕ್ಕಂಥ ಮಾತು ಅವರೇ ಹೇಳಿರ್ಬೇಕಾದ್ರೆ ಇಲ್ಲಿ ಯಾಕೆ ಅಂತಕ್ಕಂಥ ಪ್ರಶ್ನೆ. ನಾನು ಒಂದೇ ಒಂದು ಸನ್ಮಾನ್ಯ ಎಲ್ಲ ಹಿರಿಯರಿಗೆ ನಾನು ಹೇಳ್ತೀನಿ, ಈ ದೇಶ ನನ್ನ ಊರಲ್ಲಿ ರಾಮ ಮಂದಿರ ಕಟ್ಟಿದ್ದು ನಮ್ಮ ಮುತ್ತಾತಂದಿರು. RSS ಹುಟ್ಟೋಕ್ಕಿಂತ ಮೊದಲು ರಾಮನ ಪೂಜೆ ಮಾಡೋದನ್ನು ನಮ್ಗೆ ಹೇಳ್ಕೊಟ್ಟವ್ರೆ. ಇವರಿಂದ ನಾನು ಕಲಿಯುವಂಥದ್ದೇನಿದೆ? ನನಗೆ ಇವರಿಂದ ಕಲ್ತ್ಕೋಬೇಕ? ನಾನು ರಾಮನ ಬಗ್ಗೆ ನಾನು ಮಾತನಾಡುವಂಥದ್ದನ್ನು ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಿಯ ಅನ್ನೋದನ್ನ ನಮ್ಮ ಮುತ್ತಾತ ನನಗೆ ವಂಶ ಪರಂಪರೆ ಅವ್ರಿಗೆ ಹೇಳ್ಕೊಟ್ಟವ್ರೆ. RSS ಅವ್ರು ಯಾರು ಹೇಳ್ಕೊಟ್ಟಿದ್ದಿಲ್ಲ. BJP ಅವ್ರು ನನ್ನ ಮನೆ ಬಂದವರು, ಇವ್ರು ಯಾರು ಹೇಳ್ಕೊಟ್ಟಿದ್ದಿಲ್ಲ. ನಾನೇನು ಇವರಿಂದ ಕಲಿಯುವಂಥದ್ದು? ನಾನು ನನ್ನ ಧರ್ಮವನ್ನು ವಿಜೃಂಭಣೆಯಿಂದ ಆಚರಿಸ್ತೀನಿ, ನಾನು ಹಿಂದೂ ಅಂತ ಹೇಳ್ಕೊತೀನಿ ಹೆಮ್ಮೆಯಿಂದ. ಹಾಗಾಗಿ ಇವರಿಂದ ಕಲಿಯುವಂಥದ್ದು ಏನಿದ್ದಿಲ್ಲ. ರಾಜಕಾರಣ ಮಾಡೋಗಿದ್ರೆ ರಾಜಕಾರಣ ಮಾಡಲಿ, ಯಾಕೆ ಅವ್ರ ಕುಟುಂಬದ ಬಗ್ಗೆ ಮಾತನಾಡ್ತಾರೆ? ನಿಮ್ಮ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ ಸತ್ತು, ನಮ್ಮ ತಟ್ಟೆಯಲ್ಲಿರೋ ನೊಣ ಯಾಕೆ ನೋಡ್ತೀರಾ ನೀವು? ನೀವು ರಾಜಕೀಯವಾಗಿ ಟೀಕೆ ಮಾಡಿದ್ರೆ ನಾನು ರಾಜಕೀಯವಾಗಿ ಟೀಕೆ ಮಾಡ್ತಾ ಇದ್ವಿ, ನೀವು ಇವತ್ತಿನ ದಿವಸ ವೈಯಕ್ತಿಕವಾಗಿ ಟೀಕೆ ಮಾಡಿದ್ರೆ ನಾವು ಟೀಕೆ ಮಾಡಿದ್ವಿ. ಅಶ್ವಥ್ ನಾರಾಯಣ್ ಗೌಡ್ರೆ ನವರತ್ನ ಅನ್ಲಿಲ್ಲ, ನವಗ್ರಹ ಅಂದ್ರು. ಆ ಗೃಹಗಳಲ್ಲಿ ಒಂದು ಗ್ರಹ ದೇವೇಗೌಡರು ಅಂದ್ಬಿಟ್ರು. ಅಲ್ಲಿಗೆ ಆಗಿದ್ದು ಬೇಸರ. ಅಮಿತ್ ಶಾ ಅವ್ರು ಬಂದ್ರು, ಅವತ್ತು ಅವ್ರು ಹೇಳಿದ್ರು ಒಂದು ಪಕ್ಷಕ್ಕೆ ಅಧಿಕಾರಕ್ಕೆ ಬಂದ್ರೆ ಡೆಲ್ಲಿನಲ್ಲಿ ATM, ಇನ್ನೊಂದು ಪಕ್ಷ ಅಧಿಕಾರಕ್ಕೆ ಬಂದ್ರೆ ಕರ್ನಾಟಕದಲ್ಲೇ ATM. ಅವತ್ತಿನ ದಿನಾನು ದೇವೇಗೌಡರನ್ನ ಸೇರಿಸಿಯೇ ಮಾತಾಡಿದ್ರು. ಅದಾದ್ಮೇಲೂ ಕೂಡ ಕುಮಾರಸ್ವಾಮಿ ಅವರು ಅಷ್ಟೇ ಖಾರವಾಗಿ ಉತ್ತರ ಕೊಟ್ಟಿದ್ರು. ಇವತ್ತು ನವಗ್ರಹ ನವರತ್ನದ ಬಗ್ಗೆ ಕನ್ಫ್ಯೂಷನ್ ಇಲ್ಲ, ನವಗ್ರಹನೇ. ಆದ್ರೆ ಹೇಳಿದ್ರ ಬಗ್ಗೆ ಮತ್ತೊಮ್ಮೆ ಕೇಳ್ತಿದ್ದೀನಿ, ಆ ಹೇಳಿಕೆಗೆ ಆಕ್ಷನ್ಗೆ ರಿಯಾಕ್ಷನ್ ಬಂತಲ್ಲ ಅಂತ. ಸರ್, ಈಗ ನಾವು ನವರತ್ನ ಅಂದಿದಾರ, ನವಗ್ರಹ ಅಂದಿದಾರ, ಹೇಳಿಕೆಯಲ್ಲಿ. ಆದ್ರೆ ನೀವು ರಾಜಕೀಯವಾಗಿ ಟೀಕೆ ಮಾಡಿ ಸರ್. ಜಾತಿ ಧರ್ಮನ ಯಾಕೆ ತರ್ತೀರಾ ನೀವು? ರಾಜಕೀಯವಾಗಿ ಟೀಕೆ ಮಾಡಿ ನೀವು ಪ್ರಹ್ಲಾದ್ ಜೋಶಿ ಬಗ್ಗೆ, ಬಿಜೆಪಿ ಬಗ್ಗೆ. ನೀವು ಯಾಕೆ ಕುಟುಂಬ ತಗೊಂಡ್ಬರ್ತೀರಾ? ಕುಟುಂಬ ನೀವ್ ಯಾಕೆ ತಗೊಂಡ್ಬರ್ತೀರಾ? ದೇವೇಗೌಡರ ಬಗ್ಗೆ ಭ್ರಷ್ಟಾಚಾರದ ಆರೋಪ ಇದ್ರೆ ಮಾಡಿ, ರಾಜಕೀಯವಾಗಿ ಮಾಡಿ. ಇನ್ನೊಂದು ಆರೋಪ ಇದ್ರೆ ರಾಜಕೀಯ ಮಾಡಿ. ನೀವು ಸರ್, ಜಗತ್ ಜಾಹೀರ್ ಆಗ್ತಾ ಇದೆ ನಿಮ್ ಕುಟುಂಬದ ಏನು ಅನ್ನೋಂಥದ್ದು. ನಿಮ್ಮ ಪಕ್ಷದ ಜಾಗೀರಾಗಿಲ್ವಾ? ನಾಚಿಕೆ ಆಗ್ತದೆ. ದೇಶ ಪೂರ್ತಿ 40% ಅಂದ್ಬಿಟ್ಟು ನಾಚಿಕೆ ಆಗ್ತದೆ ಸರ್. ನಮಗೆ ತಲೆ ತಗ್ಗಿಸ್ತಾ ಇದೀವಿ. ಈ ಕಡೆ ಕೃಷ್ಣ ಮೇಲ್ದಂಡೆ ಬರ್ಲಿಲ್ಲ, ಈ ಕಡೆ ಮೇಕೆದಾಟ ಬರ್ಲಿಲ್ಲ, ಆ ಕಡೆ ಎತ್ತಿನ ಹೊಳೆ ಬರ್ಲಿಲ್ಲ. ನಾಚಿಕೆ ಆಗ್ತದೆ ಕರ್ನಾಟಕ ಜನಕ್ಕೆ. 25 ಜನ MP ಕೊಟ್ಟಿದೀವಿ ನಾವು. 25 ಜನ MP ಕೊಟ್ಟಿದೀವಿ. ಜೋಶಿ ಅವರಿಗೆ ತಾಕತ್ತಿದ್ರೆ ಹಾಸನದ IIT ತಗೊಂಡೋಗಿ ಹುಬ್ಳಿಗೆ ಹಾಕೊಡ್ರಿ ನೀವು. 1000 ಎಕರೆದಲ್ಲಿ ಪಾರ್ಥನೆ ಬೆಳೆಯಕ್ಕೆ ಅವಕಾಶ ಕೊಟ್ರಿ ನೀವು. ನಿಮ್ಮ ಜೋಶಿ ಅವರು ಪಾರ್ಥನೆ ಮಿದ್ದಕ್ಕೆ ಅಂತ ಹೇಳಿದ್ರು. ಆ ಕಂಟೆಕ್ಸ್ಟ್ ಹೇಳಿದ್ದು ನಿಮ್ಗೆ 1000 ಎಕರೆ ಜಮೀನಲ್ಲಿ ಪಾರ್ಥನೆ ಬೆಳೆಯಕ್ಕೆ ಅವಕಾಶ ಕೊಟ್ರೆ ಅದೇ ಜೋಶಿ ಅವರು ಅಂತ ಹೇಳಿದ್ದವು. ನಾವು ಹೇಳಿರ್ತಕ್ಕಂಥದ್ದು ಜೋಶಿ ಅವರು ಕರ್ನಾಟಕಕ್ಕೆ ಪಾರ್ಥನೆ ಎಂಬ ಹಾಸನ ಕೊಟ್ಟಿದ್ದಂತ IIT-ನ ಯಾಕೆ ಶಿಫ್ಟ್ ಮಾಡಿದ್ರೆ ನೀವು? ತಾಕತ್ತಿದ್ರೆ ನೀವು ಇನ್ನೊಂದು ತರಬೇಕಾಯ್ತು ಹುಬ್ಳಿಗೆ. ನಿಮಗೆ ದಮ್ಮಿದ್ರೆ ಹುಬ್ಳಿಗೆ ಇನ್ನೊಂದು ತರಬೇಕಾಗಿತ್ತು. ಯಾಕೆ ತಗೊಂಡೋದ್ರೆ ಹಾಸನದ? ಹಾಸನ ಕರ್ನಾಟಕದ ಭಾಗ ಅಲ್ವಾ ಅಲ್ಲಿಗೆ? ಹಾಸನ ಕರ್ನಾಟಕದ ಭಾಗ ಅಲ್ವಾ ಅಲ್ಲಿಗೆ? ಏನಾಗಿದೆ ನಿಮ್ಗೆ? ಹಾಸನ ಏನ್ ಮಾಡಿತ್ತು? ಅಲ್ಲಿ ಮಾತ್ರ ಪ್ರೀತಮ್ ನೋಡ್ಬೇಕು. ನಾವು ಬೇರೆ ಚರ್ಚೆ ಮಾಡೋದು ಬೇಡ ಅಂತ ಹೇಳ್ಬೇಕು. ಮಾತನಾಡ್ತಕ್ಕಂಥ ದಾಟಿ ಸರಿ ಇದ್ದಿಲ್ಲ. ಸಾರಿ, 1000 ಎಕರೆ ಅವತ್ತೊಂದು ದಿವಸ ಕೊಡ್ತಾರೆ, ಇವತ್ತೊಂದು ದಿವಸ ಪಾಳು ಬಿದ್ದಿದೆ, ಪಾರ್ಥನೆ ಬೆಳೆದಿದೆ. ಅದಕ್ಕೋಸ್ಕರ ಜೋಶಿ ಅವ್ರಿಗೆ ಪಾರ್ಥನೆ ಅಂತ ಕರ್ತಿದ್ದವ. ಅಲ್ಲ, ನೀವು ಪಾರ್ಥನೆ ಅಂತ ಕರೆದಿದ್ರು ಬೇಸರ ಆಗಿಲ್ಲ ಇಲ್ಲಿ ಅಂತ. ಅಲ್ಲ, ಅವ್ರು ಆ ಬೇಸರ ಮಾತಾಡ್ಬಾರು. ಸಮುದಾಯ ಬಿಟ್ರಲ್ಲ, ಅಲ್ಲಿರೋದು ಸಮುದಾಯ ಅಲ್ಲ. ಅವತ್ತು ಗಾಂಧೀಜಿಯನ್ನು ಕೊಂದಂತ ವ್ಯಕ್ತಿಯ ಮನಸ್ಥಿತಿ ಜೋಶಿ ಅವರಿಗೆ ಅವರೆಲ್ಲ ಒಂದೇ ತರ ಬ್ರಾಹ್ಮಣರು ಅಂದ್ಬಿಟ್ರಲ್ಲಪ್ಪ. ನಾವು ನೋಡಿ, ಇವತ್ತಿನ ದಿವಸ ಪೇಶ್ವೆ ಅವರು ಈ ರಾಷ್ಟ್ರದಲ್ಲಿ ಬಹಳಷ್ಟು ಕಠೋರವಾದ ಆಡಳಿತವನ್ನು ಕೊಟ್ಟಂತದ್ದು. ಅವತ್ತಿನ ದಿವಸ ಶೂದ್ರ ಸಮುದಾಯ ಅವರ ರಾಜ್ಯಾಡಳಿತದಲ್ಲಿ ಪಡವಾರದ ಪಡಿಪಾಟಲನ್ನು ಪಟ್ಟಂತದ್ದು ಇತಿಹಾಸದಲ್ಲಿ ದಾಖಲಾಗಿದೆ. ಕೊರೆಗಾವ್ ಯಾಕೆ ಆ ಒಂದು ದಂಗೆ ಹೇಳ್ತು ಅವತ್ತಿನ ದಿವಸ? ಕೊರೆಗಾವ್ ಯಾಕೆ ಭೀಮಾ ಕೊರೆಗಾವು ದಂಗೆ ಯಾಕಿದ್ರೆ ಅವತ್ತಿನ ದಿವಸ? ಅವತ್ತು ಊರೊಳಗಡೆ ಬಿಟ್ಕೋತಾ ಇರ್ಲಿಲ್ಲ. ಬಿಟ್ಕೊಂಡ್ರು ಸಹ ಹಿಂಭಾಗ ಮಡಕೆ ಇಟ್ಕೊಂಡ್ ಬರ್ಬೇಕಾಯ್ತು, ಪೊರಕೆ ಇಟ್ಕೊಂಡ್ ಬರ್ಬೇಕಾಯ್ತು. ಅಷ್ಟ ಕೆಟ್ಟ ರಾಜಕೀಯವನ್ನು ಕೊಟ್ಟಂತ ಪೇಶ್ವೆ ಅವರು. ಸರ್, ಇತಿಹಾಸದಿಂದ ಶುರು ಮಾಡಿದೆ, ಇತಿಹಾಸದಿಂದಾನೇ ಮುಗಿಸ್ತೀನಿ. ಡಾಕ್ಟರ್ ಲಕ್ಷ್ಮೀಶ್ ಸೋಂದಾ ಅವರೇ, ಥ್ಯಾಂಕ್ ಯು ಫಾರ್ ಯುವರ್ ಪೇಷನ್ಸ್. RSS ಇತ್ತು ಅವತ್ತು. ಅಲ್ಲ,
ಅಶ್ವತ್ಥ ಭೀಮಾ ನಾರಾಯಣ್ ಗೌಡ್ರು. ಕೊರೆಗಾಂವ್ ಚಳವಳಿ ಅವತ್ತು RSS ಇತ್ತಾ? ಯಾವತ್ತು RSS ಯಾವತ್ತು ಪ್ರಾರಂಭ ಆಗಿತ್ತು? RSS ಮನಸ್ಥಿತಿ ಇರೋರಿದ್ರು, ಮೂಲಭೂತವಾದಿಗಳು ಅವತ್ತಿಂದ ಇದ್ರು. ಮೂಲಭೂತವಾದಿಗಳು ಎಲ್ಲಾ ಕಾಲದಲ್ಲೂ ಇದ್ರು. ಆಯ್ತು ರಾಹುಲ್ ಮಹಾರಾಜನ ಕೊಲೆ ಮಾಡ್ಲಿಕ್ಕೆ ಕೊಟ್ಟವ್ರು ಯಾರು? ನಾವು ತಗೊಂಡ್ವಾ? ಇವತ್ತು ನೀವೇನ್ ಆರ್ಗ್ಯುಮೆಂಟ್ ನಿಮ್ಮಂತ ಮನಸ್ಥಿತಿಯರು ಅವತ್ತು ಇದ್ರು. ಹೌದು, ನಿಮ್ ಸ್ಥಿತಿ ನಿಮ್ಮಂತ ಮನಸ್ಥಿತಿ ನಿಮ್ಮವರೇ ಜಾಸ್ತಿ ಇದ್ದು ಆಳಿದ್ದು ನಮ್ಮನ್ನ. ಆಯ್ತು. ನಿಮ್ಮಂತವರೇ ಜಾಸ್ತಿ ಇದ್ದು ನಮ್ಮನ್ನ ಆಳಿದ್ದು. ಅಲ್ಲ, ಹಂಗೆ- ನಮ್ಮನ್ನ ಊರೊಳಗಡೆ ಅಲ್ಲ, ಇಟ್ಟಿದ್ದು ನೀವು- ನೀವೇ. ನೀವು ಅನ್ಕೊಂಡ್ರೆ ಇವೆರಡು ಒಂದೇನೆ technical ಆಗಿ ನೋಡಿದ್ರೆ ಕನ್ನಡ ಸುಮ್ನೆ ಈಗ ಆ ಪ್ರಶ್ನೆ ಬೇರೆ ಆಗ್ಬಿಡ್ತದೆ. ಇಲ್ಲಿರೋ ಮೂರು ಜನ ಒಂದೇ ಆಗ್ತೀರಾ? ಡಾಕ್ಟರ್ ಲಕ್ಷ್ಮೀ ಮುಸ್ಲಿಂ ಲೀಗ್ ಪ್ರಾರಂಭ ಆದ್ಮೇಲೆ ಮುಸ್ಲಿಂ ಲೀಗ್ 23ರಲ್ಲಿ ಪ್ರಾರಂಭ ಆಯ್ತು, 22ರ ಸಂಘ ಉಟ್ಕೊಳ್ತು. ತಿಳ್ಕೊಳ್ಳಿ. ಮುಸ್ಲಿಂ ಇತಿಹಾಸ ಲೀಗ್ ಜೊತೆ ಗೊತ್ತಿಲ್ಲ ಅಧಿಕಾರ ಏನನ್ನ ಹಂಚ್ಕೊಂಡ್ರು ಮಾತಾಡೋದು. ನೀವು. ಆಯ್ತು. ನಮ್ಗೇನ್ ಹೇಳ್ತೀರಾ ನೀವು? ಆಯ್ತು. ಒಂದೊಂದ್ ಕಡೆ ಅಧಿಕಾರ ಹಂಚ್ಕೊತೀರಾ ದೇವರಾಜ್ ನೀವು. ಅವರೇ, ದೇವರಾಜ್ ಮುಸ್ಲಿಂ ಅವರೇ. ಲೀಗ್ ಜೊತೆ ಅಧಿಕಾರ ಹಂಚ್ಕೊಂಡವ್ರು ನೀವು. ದೇವರಾಜ್ ನಮ್ಮ ಬುದ್ಧಿ ಅವರೇ, ಹೇಳ್ತೀರಾ ನೀವು. ನಟರಾಜ್ ಗೌಡ್ರೆ, ಅಶ್ವತ್ಥ ನಾರಾಯಣ್ ಗೌಡ್ರೆ, ನನ್ನ ಹತ್ರ ಸಮಯ ಇದ್ದಿದ್ದು ಅಷ್ಟೇ. ಒಂದೇ ಒಂದು 30 ಸೆಕೆಂಡ್ಸ್ ಡಾಕ್ಟರ್ ಲಕ್ಷ್ಮೀ ಸೋಂದಾನ್ ಮಾತಾಡಿಸ್ತೀನಿ. ಪಿಂಡಾರೀಸ್, ನೀವು ಅವಾಗ್ಲೇ ಹೇಳಿದ್ರಿ ಡಾಕ್ಟರ್ ಲಕ್ಷ್ಮೀ ಸೋಂದ ಅವರು ಅನಧಿಕೃತ ಸೈನ್ಯ, ಪಿಂದಾರಿಗಳು ಬಂದ್ರು. ಇತಿಹಾಸವನ್ನ ಪ್ಲೀಸ್ ಅದ್ರ ಬಗ್ಗೆ 30-40 ಸೆಕೆಂಡ್ಸ್ ಅಲ್ಲಿ ಮುಗಿಸ್ಬಿಡ್ಬೇಕು ಅಂತ ರಿಕ್ವೆಸ್ಟ್ ಪ್ಲೀಸ್. ಅದು ಇತಿಹಾಸವನ್ನ ವರ್ತಮಾನದ ರಾಜಕೀಯಕ್ಕೋಸ್ಕರ ಸ್ವಾರ್ಥಕ್ಕಾಗಿ ಹೇಗೆ ಬೇಕಾದ್ರೂ ಹಾಗೆ ಬಳಸಿಕೊಳ್ಳುವುದನ್ನ ಬಿಟ್ಟು ನಿಜವಾದಂತಹ ಸತ್ಯ ಸಂಗತಿಯನ್ನ ಸಮರ್ಪಕವಾಗಿ ಆಲೋಚಿಸಿ ಅವಲೋಕಿಸಬೇಕು ಅಂತ ನನ್ನ ಕೊನೆಯ ಮಾತು ಸರ್. ಈ ಪಿಂದಾರೀಸು ಅನಧಿಕೃತ ಸೈನ್ಯ ಅಂದ್ರಲ್ಲ, ಅದ್ರ ಬಗ್ಗೆ ಒಂದೆರಡು ಸಾಲ ಹೇಳ್ಬೋದಾ ಅಂತ. ಪಿಂಡಾರೀಸ್ಗಳು, ಲಮಾನ್ಸ್ಗಳು, ಇನ್ನು ಅನೇಕ ಹೆಸರುಗಳು ಬರ್ತವೆ. ಈಗಾಗಲೇ ಹೇಳಿದ ಹಾಗೆ ಪತ್ರಗಳಲ್ಲಿ, ಮರಾಠರ ಪತ್ರಗಳಲ್ಲೇ ಸ್ವತಃ 1792 ಏಪ್ರಿಲ್ 24ರ ಪತ್ರದಲ್ಲಿ, ಬ್ರಿಟಿಷರಿಗೆ ಬರೆದಂತಹ ಪತ್ರದಲ್ಲಿ ಉಲ್ಲೇಖ ಮಾಡಿದ ಹಾಗೆ ಅನಧಿಕೃತ ಸೈನಿಕರಿಂದಾದಂತಹ ಆ ದಾಳಿಗೆ ಕ್ಷಮೆಯನ್ನ ಕೇಳ್ತೇವೆ, ಮಠದ ಕ್ಷಮೆಯನ್ನ ಕೇಳಿ ಅನೇಕ ವರ್ಷಗಳ ಕಾಲ ಪಾಪಪ್ರಜ್ಞೆಯಲ್ಲೂ ಕೂಡ ಇದ್ದದ್ದನ್ನು ಕೂಡ ಉಲ್ಲೇಖ ಮಾಡಿದಂತಹ ಸಂಗತಿಗಳು ಬಕೈರುಗಳಲ್ಲಿ, ಮರಾಠ ಬಕೈರುಗಳಲ್ಲಿ ಪ್ರಾಥಮಿಕ. ಅದಾದ್ಮೇಲೆ ತುಮ್ಸಾ ಮಾಡದಲ್ಲಿ ಬಂದು ಸರಿ ಮಾಡಿದ್ರ, ಸೇವೆ ಮಾಡಿದ್ರ, ಏನ್ರಿ ಹೇಳ್ತೀರಾ ನೀವು ಇತಿಹಾಸಕಾರರು? ಅಲ್ಲಪ್ಪ, ಒಂದ್ ನಿಮಿಷ, ನೀವು ಬೇರೆ ಪುಸ್ತಕ ಓದಿದ್ದೀರಾ, ಅವ್ರು ಬೇರೆ ಪುಸ್ತಕ ಓದಿದ್ದಾರೆ. ಸಮಯ ಇದ್ದಿದ್ದು ಅಷ್ಟೇ. ನಟರಾಜ್ ಗೌಡ್ರೆ ಧನ್ಯವಾದ, ದೇವರಾಜ್ ಅವರೇ ಧನ್ಯವಾದ, ಅಶ್ವತ್ಥ ನಾರಾಯಣ್ ಗೌಡ್ರೆ ಧನ್ಯವಾದ, ಡಾಕ್ಟರ್ ಲಕ್ಷ್ಮೀ ಸೋಂದಾ ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಇದಾಗಿತ್ತು ಇವತ್ತಿನ ಚರ್ಚೆಯ ವಿಷಯ, ಟು ದ ಪಾಯಿಂಟ್. ನೋಡ್ತೀರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.